ಯಾವ ಹುಳು ದೇಹವನ್ನು ತಿಂದಿದ್ರೆ ಆ ದೇಹ ಎಷ್ಟು ಗಂಟೆಗಳ ಹಿಂದೆ ಅದರಲ್ಲಿ ಉಸಿರಿತ್ತು, ಉಸಿರು ಯಾವಾಗ ಚೆಲ್ಲಿದ್ರು ಹೇಳಬಹುದಾಗುತ್ತಾ? ಈ ಥರ ತುಂಬ ವೈಜ್ಞಾನಿಕವಾಗಿ ಬಹಳಷ್ಟು ವಿಚಾರಗಳಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸಂಕೇತ್ ಅಣಗಿ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಸ್ವಾಗತ ಸಂಕೇತ್ ಅಣಗಿ ಸರ್ ನಿಮಗೆ ಈ ಡಿಬೇಟ್ಗೆ. ಈ ನಿಮಿಷದಲ್ಲಿ ದಿನೇಶ್ ರಾವ್ ಅವರಿದ್ದಾರೆ, FSL ತಜ್ಞರು, ಬಹಳ ವರ್ಷಗಳಿಂದ ಮಾಧ್ಯಮದವರಿಗೆ ಬೇಕಾಗಿರತಕ್ಕಂಥ ವ್ಯಕ್ತಿ. ಅನೇಕ ವೈಜ್ಞಾನಿಕ ಅನುಮಾನಗಳು ಈ ಥರ FSL ವಿಚಾರಕ್ಕೆ ಬಂದಾಗ ನಾವು ದಿನೇಶ್ ರಾವ್ ಅವ್ರನ್ನ, ಫಣೀಂದ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಇರ್ತೀವಿ. ದಿನೇಶ್ ರಾವ್ ಅವರು ಸಿಕ್ಕಿದ್ದಾರೆ ನಮಗೆ. ಸ್ವಾಗತ ನಿಮಗೆ ದಿನೇಶ್ ರಾವ್ ಅವರ ಈ ಒಂದು ಡಿಬೇಟ್ಗೆ. ನಮಸ್ಕಾರ, ಥ್ಯಾಂಕ್ ಯು. ಇನ್ನೊಂದು ಪ್ರೊಫೆಸರ್ ಚಂದ್ರಕಾಂತ್ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ, HOD ಫಾರೆನ್ಸಿಕ್ ಮೆಡಿಸಿನ್, ಮೈಸೂರಿನಿಂದ ನಮಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಗತ ಚಂದ್ರಕಾಂತ್ ಸರ್ ತಮಗೆ ಈ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ಫೈನ್ ಸರ್, ನಾನೀಗ ನನ್ನ ಮೊದಲನೇ ಪ್ರಶ್ನೆ ನಾನು ಚಂದ್ರಕಾಂತ್ ಸರಿಂದ ಹೋಗ್ಬಿಡ್ತೀನಿ. ನಾನು ಚಂದ್ರಕಾಂತ್ ಸರ್ಗೆ ಫಸ್ಟ್ ಕ್ವಶನ್. ಸರ್, ಈಗ ಇಲ್ಲಿ ಇದು 10 ವರ್ಷದ್ದು ಇರಬಹುದು, 20 ವರ್ಷದ್ದು ಇರಬಹುದು ಅಂತ ಹೇಳಿ ಹೂತಿರ್ತಕ್ಕಂಥ ವ್ಯಕ್ತಿ ಹೇಳ್ತಿರುವಂಥ ಮಾತಿದು. ನಾನೊಂದು 20 ವರ್ಷಗಳಲ್ಲಿ 15 ವರ್ಷಗಳಲ್ಲಿ ಈ ಥರ ಹೂತಾಕ್ಬಿಟ್ಟಿದ್ದೀನಿ ಅಂತ ಹೇಳಿ ಈ ಭಾಗದಲ್ಲಿ ಒಂದು ಮೂಳೆ ಸಿಕ್ಕಾಗ ಫಸ್ಟ್ ಇನ್ಫಾರ್ಮೇಷನ್ ಒಂದು ಸೈಂಟಿಫಿಕಲಿ ಒಬ್ಬ ವಿಜ್ಞಾನಿಗೆ, ಒಬ್ಬ ಸೈನ್ಸ್ ಪರ್ಸನ್ಗೆ, ಫಾರೆನ್ಸಿಕ್ ಎಕ್ಸ್ಪರ್ಟ್ಗೆ ಈ ಒಂದು ಮೂಳೆ ಸಿಕ್ಕ ತಕ್ಷಣ ಆತನ ಮುಂದೆ ಇರಬಹುದಾದ ಸವಾಲುಗಳೇನು, ಅದನ್ನು ಪರೀಕ್ಷೆಗೆ ಯಾವ ಥರ ಒಡ್ಡುತ್ತಾರ ವ್ಯಕ್ತಿ ಅಂತ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೂಳೆ ಸಿಕ್ಕಾಗ, ಅಥವಾ ನಾವು ಅದನ್ನು ಸ್ಕೆಲ್ಟಲ್ ರಿಮೇನ್ಸ್ ಅಂತೇಳಿ ಕರಿತೀವಿ. ಸೊ ಸ್ಕೆಲ್ಟಲ್ ರಿಮೇನ್ಸ್ ಅಂತೇಳಿ ಕರೆದಾಗ ನಮ್ಮಲ್ಲಿ ಕೆಲವೊಂದು ಚಾಲೆಂಜಸ್ ಅಥವಾ ಆಬ್ಜೆಕ್ಟಿವ್ಸ್ ಇರ್ಬೋದು. ಸೊ ಒಂದು ಐಡೆಂಟಿಫಿಕೇಷನ್ ಆಫ್ ಎ ಪರ್ಸನ್ ಒಂದು, ಅದಾದ ನಂತರ ಕಾಸ್ ಆಫ್ ಡೆತ್ತು, ಮ್ಯಾನರ್ ಆಫ್ ಡೆತ್ತು, ಮತ್ತು ಟೈಮ್ ಸಿನ್ಸ್ ಡೆತ್ ಅಂತ ಹೇಳಿ ಕರಿತೀವಿ. ಇದಲ್ದೇನೆ ಜೆಂಡರ್, ಅಂದರೆ ಯಾವ ವ್ಯಕ್ತಿ ಹೆಂಗಸೋ ಅಥವಾ ಗಂಡಸೋ, ಮತ್ತು ಹೈಟ್ ಆಫ್ ಎ ಪರ್ಸನ್ ಎಷ್ಟಿರ್ಬೋದು. ಸೊ ಈ ಥರದ ಒಂದು ಕೆಲವೊಂದು ಮಾಹಿತಿಗಳನ್ನೆಲ್ಲನೂ ನಾವು ಕಲೆ ಹಾಕ್ಬೋದು. ಫೈನ್ ಫೈನ್. ದಿನೇಶ್ ರಾವ್ ಅವರೇ, ಈಗ ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಫೂಲ್ ಪ್ರೂಫ್ ಆಗಿದೆ ಈ ಒಂದು ತನಿಖೆ, ಯಾರ್ಯಾರಿಗೂ ಅನುಮಾನಗಳು ಬೇಡ, ವೈಜ್ಞಾನಿಕ ದಿಕ್ಕಿನಲ್ಲಿ ಈ ಒಂದು ತನಿಖೆ ಸಾಗ್ತಾ ಇದೆ ಅಂತ ಹೇಳ್ತಾರೆ. ಕೆಲವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಅನುಮಾನಗಳಿರಬಹುದು. ಈಗ ಒಂದು 2-3 ದಿನಗಳಿಂದ ಸತತ ಪ್ರಯತ್ನಗಳಾಗ್ತಾ ಇದೆ. ಪ್ರಯತ್ನಗಳಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ನಮಗೆ ಪಾಯಿಂಟ್ ನಂಬರ್ 1ನಲ್ಲಿ ಒಂದು ಐಡೆಂಟಿ ಕಾರ್ಡ್ ರೂಪದ, ಅಂದರೆ ಪ್ಯಾನ್ ಕಾರ್ಡ್ ಸಿಕ್ಕಿತ್ತು, ಡೆಬಿಟ್ ಕಾರ್ಡ್ ಸಿಕ್ಕಿತ್ತು. ಆ ಒಂದು ವ್ಯಕ್ತಿನ ಪತ್ತೆ ಹಚ್ಚಿದಾಗ ಒಬ್ಬರು ಗಂಡಸು ಅಂತ ಗೊತ್ತಾಯಿತು, ಅವರನ್ನು ಜಾಂಡಿಸ್ ಬಂದು ತೀರಿಕೊಂಡಿದ್ದಾರಂತೆ. ಇರಲಿ, ಅದೊಂದು ಇನ್ನೊಂದು ಭಾಗ. ಅದು ಈಗ ಮೂಳೆ ಸಿಕ್ಕ ಮೇಲೆ ನಿಮ್ಮ ಅಭಿಪ್ರಾಯ ಏನು ಸರ್ ಈ ಕೇಸ್ಗೆ ಸಂಬಂಧಪಟ್ಟಂತೆ? ಅಲ್ಲ, ಈಗ ಮೂಳೆ ಸಿಕ್ಕಿದ ಅಂದ್ರೆ ಇದು ಮುಂಚೆನೆ ಐಡೆಂಟಿಫೈ ಮಾಡತಕ್ಕಂತ ಯಾರು ಅನಾಮಿಕ ವ್ಯಕ್ತಿ ಅಂತ ಏನ್ ಹೇಳ್ತಾರೆ, ಅವರು ಈ ಜಾಗನ ಗ್ರೇವ್ ನ ಐಡೆಂಟಿಫೈ ಮಾಡಿದ್ದಾರೆ. ಆ ಜಾಗದಲ್ಲಿ ಒಂದು 3 ಜಾಗದಲ್ಲಿ ಸಿಕ್ಕಿಲ್ಲ, ಒಂದು 4 ಜಾಗದಲ್ಲಿ ಸಿಕ್ಕಿಲ್ಲ, ಒಂದು 5ನೇ ಜಾಗದಲ್ಲಿ ಸಿಕ್ಕಿದೆ ಅಂತ. ಈಗೇನೋ ಮೂಳೆ ಸಿಕ್ಕಿದೆ, ಬಟ್ ಯಾವ ಮೂಳೆ ಅನ್ನೋದು ನಮಗೂ ಗೊತ್ತಿಲ್ಲ. ಬಟ್ ನೀವ್ ಹೇಳಿದ ಪ್ರಕಾರ ಒಂದು ಏನು ಬಟ್ಟೆ ಮತ್ತೆ ಕಾರ್ಡ್ ಸಿಕ್ಕಿದೆ ಅಂತಲ್ಲ, ಐ ಥಿಂಕ್ ದಟ್ ಇಸ್ ನಥಿಂಗ್ ಟು ಡೂ ವಿತ್ ಪ್ರೆಸೆಂಟ್ ಇನ್ವೆಸ್ಟಿಗೇಷನ್. ಯಾಕಂದ್ರೆ ಯಾವ ಬಟ್ಟೆ 15-20 ವರ್ಷ ನಂತರ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೇಮ್ ಟು ಡೂ ವಿತ್ ಕಾರ್ಡ್ಸ್. ಸೊ ಅದನ್ನು ಸಿಗ್ಲಿಕ್ಕೆ ಆಗ್ಲಿಲ್ಲ. ನಾನು ನೆನ್ನೆನೂ ಹೇಳಿದ್ದೆ, ದಟ್ ಶುಡ್ ಬಿ ಸಮಥಿಂಗ್ ರೀಸೆಂಟ್ ಇನ್ ಆರಿಜಿನ್. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಕೇಸ್ ಅಂತ ಒಂದು. ಈಗ ಸಿಕ್ಕಿರ್ತಕ್ಕಂಥ ಮೂಳೆನಲ್ಲಿ ಯಾವ್ದು ಸಿಕ್ಕಿದೆ ಅದು ಆಧಾರದ ಮೇಲೆ ಅಬ್ಸರ್ವೇಷನ್ಸ್ ಆಗ್ಲಿ, ಎಕ್ಸಾಮಿನೇಷನ್ ಆಗ್ಲಿ, ಅನಾಲಿಸಿಸ್ ಆಗ್ಲಿ, ಕನ್ಕ್ಲೂಷನ್ ಆಗ್ಲಿ ಮಾಡಬಹುದು. ಸೊ ಏನಾದ್ರೂ ಈಗ ತಲೆಬುರುಡೆ ಮತ್ತೆ ಸೊಂಟದಲ್ಲಿರ್ತಕ್ಕಂಥ ಹಿಪೋನ್ ಅಂತ ಹೇಳ್ತೀವಿ, ಅದೆರಡು ಸಿಕ್ಕಿದ್ರೆ ಡೆಫಿನೆಟ್ಲಿ ದ ಅಕ್ಯುರಸಿ ವಿಲ್ ಬಿ ಅರೌಂಡ್ 95 to 100%. ವಿ ಕ್ಯಾನ್ ನ್ಯಾರೋ ಡೌನ್ ಅಬೌಟ್ ದ ಏಜ್ ಅಂಡ್ ದ ಸೆಕ್ಸ್ ಆಫ್ ದ ಪರ್ಸನ್. ಸೊ ಅದಕ್ಕೆ ಯಾವ್ದು ಮೂಳೆ ಸಿಕ್ಕಿದೆ ಅದ ಆಧಾರದ ಮೇಲೆನೆ ವಿ ಕ್ಯಾನ್ ಫರ್ದರ್ ಒಪೈನ್ ಆನ್ ದಟ್. ಬಟ್ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಮೂವ್. ಬಟ್ ಒಂದು ಇಂಪಾರ್ಟೆಂಟ್, ಈಗ ಸಿಕ್ಕಿರ್ತಕ್ಕಂಥ ಮೂಳೆ ಏನಿದೆ, ಈ ಮೂಳೆಗೆ, ಈ ಅಸ್ಥಿ ಪಂಜರ ಈ ಮನುಷ್ಯನಿಗೆ ನಾವು ಹುಡುಕ್ತಾ ಇದ್ವಾ, ಇಲ್ಲ ನಾವು ಹುಡುಕ್ತಾ ಇರ್ಬೇಕಾದ್ರೆ ಸಿಕ್ಕಿದ್ದು ಸಮದರ್ ಸ್ಕೆಲಿಟನಲ್ ರಿಮೇನ್ಸ್ ಅಂತ. ಯಾಕಂದ್ರೆ ಸಿಕ್ಕಿರೋದು ಕೆಲವೇ ಮೂಳೆಗಳು. ಸೊ ದಿಸ್ ಇಸ್ ಅನದರ್ ಥಿಂಗ್ ವಿಚ್ ಅನಾಮಿಕನು ಹೇಳ್ಬೇಕು, ತನಿಖಾದಾರಿನೂ ಹೇಳ್ಬೇಕು. ಬಿಕಾಸ್ ದಟ್ ಪ್ಲೇಸ್ ವೇರ್ ದೇ ಆರ್ ಸರ್ಚಿಂಗ್, ಇಟ್ ಇಸ್ ವೆಲ್ ನೋನ್ ಪ್ಲೇಸ್ ಆಫ್ ಬರಿಯಲ್ ಇನ್ ದ ಪಾಸ್ಟ್. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಸೊ ಅಲ್ಲಿಗೂ ಇದಕ್ಕೆ ಏನಾದ್ರು ಈ ಪಾಸಿಬಿಲಿಟಿ ಆಫ್ ಮಿಕ್ಸಪ್ ಇಸ್ ದೇರ್. ಐ ಥಿಂಕ್ ದ ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಪಾಯಿಂಟ್ ಔಟ್. ದಿನೇಶ್ ರಾವ್ ಸರ್, ಈಗ ಇಲ್ಲಿ ಇನ್ನೊಂದೇನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಈಗ ಮೂಳೆ ಸಿಕ್ಕಿದಾಗ ಇದು ಕೊಲೆಯಾ, ಇದು ಅತ್ಯಾಚಾರವಾ, ಇದು DNA ಪರೀಕ್ಷೆಗೆ ಒಳಪಡುವಷ್ಟು ಈ ಒಂದು ಮೂಳೆ ಪರಿಣಾಮಕಾರಿಯಾಗಿ ನಮಗೆ ಲಭ್ಯವಾಗಿದೆಯಾ? ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್ನು. ಏನಾಗುತ್ತೆ ಸರ್, ಈಗ ಸಾವು ಸಂಭವಿಸಿದ 1 ರಿಂದ 10 ವರ್ಷ ಅಂತ ನಾವು ಒಂದು ಪೀರಿಯಡನ್ನು ಕನ್ಸಿಡರ್ ಮಾಡಿದ್ರೆ,
ಶವವನ್ನು ಅಪ್ಪಿತಪ್ಪಿ ಹೂಳದೇ ಇದ್ದರೆ, ನಾವು ಸರಿಯಾಗಿ ಹೂಳದೇ ಇದ್ದರೆ ಮೂಳೆಗಳೆಲ್ಲ ಪುಡಿ ಪುಡಿಯಾಗಿ ನಾಶ ಆಗಿಬಿಡ್ತಾವೆ ಸರ್, ಸರಿಯಾಗಿ ನಾವು ಅದನ್ನು ಹೂಳದೇ ಇದ್ದರೆ ಅಂತ. ನೆಲದ ಆಮ್ಲೀಯ ಗುಣ ಇರುತ್ತಲ್ಲ, ಈ ಕಾರಣದಿಂದಾಗಿ 10 ರಿಂದ 50 ವರ್ಷಗಳಲ್ಲಿ ಎಲುಬು ಸಂಪೂರ್ಣವಾಗಿ ಕರಗುತ್ತೆ ಅಂತ ಒಂದು ಮಾತಿದೆ. ಕೆಲವೊಮ್ಮೆ ಕೆಲವು ರಾಸಾಯನಿಕದ ಕಾರಣದಿಂದಾಗಿ ಮೂಳೆಗಳು ಪಳೆಯುಳಿಕೆಗಳಾಗಿ ಕೂಡ ಸಿಗಬಹುದು ಅಂತ ಹೇಳಿ. ಒಂದು 50 ವರ್ಷ ಬಿಟ್ಟು 20 ವರ್ಷ ಬಿಟ್ಟು ಒಂದು ಮೂಳೆ ಸಿಕ್ಕರೆ ಇದು ರೇಪ್ ಆಗಿದೆಯಾ, ಯಾರಾದರೂ ವಿಷಾಕ್ ಸಾಯಿಸ್ಬಿಟ್ಟಿದ್ದಾರಾ, ಚಾಕು ಚುಚ್ಚಿಬಿಟ್ರಾ, ಇಲ್ಲ ಉಸಿರುಗಟ್ಟು ಸಾಯಿಸ್ಬಿಟ್ರಾ, ಇಲ್ಲ ನೇಣ ಹಾಕಿಬಿಟ್ರಾ, ಇಲ್ಲ ಏನೋ ಗನ್ನಿಗಿನ್ನ ಶೂಟ್ ಮಾಡಿಬಿಟ್ರಾ, ಇದೆಲ್ಲ ಹೇಗೆ ಸರ್? ಕೊಲೆ ಇಲ್ಲಿರೋದೇನೆಂದರೆ ಕೊಲೆ ಮಾಡಿದ ಬಾಡಿಗಳು ನಾನು ಹೂತಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಹೇಳಿದಾಗ ತನಿಖೆ ಕೂಡ ಅದು ಸುತ್ತಲೇ ಸುತ್ತುತ್ತಾ ಅಥವಾ ಮೂಳೆ ಮೇಲೆ ಇದೆಲ್ಲ ಡಿಪೆಂಡ್ ಆಗುತ್ತಾ ಅಂತ? ನೋಡಿ, ಒಂದು ನಾವು ಅರ್ಥಕೋಬೇಕು, ಎಕ್ಸುಮೇಷನ್ ಇಸ್ ಅ ಪ್ರೋಸೆಸ್, ಪೋಸ್ಟ್ ಮಾರ್ಟಮ್ ಇಸ್ ಡಿಫ್ರೆಂಟ್. Okay. ಎಕ್ಸುಮೇಷನ್ ಅನ್ನೋದು ಇಟ್ಸ್ ಆಬ್ಜೆಕ್ಟಿವ್ಸ್, ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಎಕ್ಸುಮೇಷನ್ ನಾವು ಹೇಗ್ ಸತ್ರು ಅಂತ ಹುಡುಕಕ್ಕಿಂತ ಯಾರು ಸತ್ರು ಅಂತ ಹುಡುಕೋದು, ಐಡೆಂಟಿಫಿಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಾವು ಐಡೆಂಟಿಫಿಕೇಶನ್ ಪ್ಯಾರಾಮೀಟರ್ಸ್ ಏನೇನು ಆ ಬೋನ್ಸ್ ನಲ್ಲಿ ಸಿಗುತ್ತೆ Okay. ಅದನ್ನಲ್ಲಿ ತಕೊಂಡು, ಅದೇ ಗಂಡು ಹೆಣ್ಣು, ವಯಸ್ಸೆಷ್ಟು, ಹೈಟ್ ಎಷ್ಟು, ಯಾವ ರೀತಿ ಇದು ಸಪರೇಟ್ ಆಗಿದೆ ಬೋನ್ಸು, ಮತ್ತೆ ಎಷ್ಟು ಹಿಂದೆ ಸತ್ತಿದ್ದಾನೆ, ಇದೆಲ್ಲ ಮಾಹಿತಿಗಳನ್ನ ನಾವು ಪೊಲೀಸ್ ಕೊಡ್ತೇವೆ. ಇದಲ್ಲದೆ DNA ಸ್ಯಾಂಪಲ್ ನ ತಕೊಂಡು ಫರ್ದರ್ ಪ್ರೋಸೆಸ್ ಆಫ್ ಎಸ್ಟಾಬ್ಲಿಷಿಂಗ್ ದ ಐಡೆಂಟಿಟಿ ಅಂತೀವಿ. ದಟ್ ಪ್ರೋಸೆಸ್ ವಿಲ್ ಹ್ಯಾಪನ್. ಸೊ ದಿಸ್ ಇಸ್ ಐ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಎಕ್ಸುಮೇಷನ್ ಗೆ ಸತ್ತಿದೆ ಹೇಗೆ ಅಂತ ಹುಡುಕೋದು ಇನ್ ದ ರೀಸೆಂಟ್ ಬಾಡೀಸ್, ನಾಟ್ ಇನ್ ದಿಸ್ ಓಲ್ಡ್ ಕೇಸಸ್. ಆಮೇಲೆ ಎರಡನೇದು, ಈಗ ಹೇಗೆ ಸತ್ರು ಅಂತ. ಸಿ, ಇಫ್ ವಿ ಆರ್ ಸಸ್ಟೈನ್ ಬ್ಲಂಟ್ ಅಂಡ್ ಶಾರ್ಪ್ ಇಂಜುರೀಸ್, ಅದರಲ್ಲಿ ಡೆಫಿನೆಟ್ಲಿ ವಿ ಕ್ಯಾನ್ ಮೇಕ್ ಔಟ್ ದಟ್ ಹಿ ಹಸ್ ಡೈಡ್ ಡ್ಯೂ ಟು ಸಚ್ ಪರ್ಟಿಕ್ಯುಲರ್ ವೆಪನ್, ಯೂಸ್ ಆಫ್ ಸಚ್ ಪರ್ಟಿಕ್ಯುಲರ್ ವೆಪನ್ ಅಂಡ್ ದ ಪಾಸಿಬಲ್ ಕಾಸ್ ಆಫ್ ಡೆತ್ ನಾವು ಹೇಳಲಿಕ್ಕೆ ಬರ್ತದೆ. ಈಗ ನೀವ್ ಹೇಳ್ದಾಗೆ ಏನೋ ಸೆಕ್ಷುವಲ್ ಅಸಾಲ್ಟ್ ಆಯ್ತು, ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಹೊರದೇಶದಲ್ಲಿ ಇದ್ದಾಗ ಒಮ್ಮೆನೆ 70 ಬಾಡಿ ತೆಗೆದ್ವಿ. ಇನ್ನೊಮ್ಮೆ ನಮ್ಮ ಸಮುದ್ರದಲ್ಲಿ ನಾವು ಯೂಸ್ ಟು ಟೇಕ್ ಔಟ್ ದ ಸ್ಕೆಲಿಟನ್ಸ್. ಅವು ಗನ್ ಶಾಟ್ ವೂಂಡ್ಸ್ ನಾವು ಕನ್ವಿಕ್ಷನ್ ಸಹ ತಗೊಂಡಿದ್ದೇವೆ. ಸೊ gunshot wounds agli, blunt and sharp injuries agli, we have even achieved the conviction after establishing the identity. So, but idernalli sexual assault, so absolutely impossible to confirm the or corroborate or establish a case of sexual assault after 15-20 years based on the examination of the bones. Idu ಒಂದು ಇಂಪಾರ್ಟೆಂಟ್ ಥಿಂಗ್ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈವನ್ ಅಟ್ ದಿ ಸೇಮ್ ಟೈಮ್ ಕುತ್ತಿಗೆ ಸಾಯಿಸಿದ್ದಾರೆ, ಸ್ಟ್ರಾಂಗುಲೇಷನ್ ಮಾಡಿ ಸಾಯಿಸಿದ್ದಾರೆ, ನೇಣಾಕೊಂಡು ಸತ್ತಿದ್ದಾನೆ, ಅಬ್ಸಲ್ಯೂಟ್ಲಿ ನಾಟ್ ಪಾಸಿಬಲ್. 15-20 ವರ್ಷ ನಂತರ. ಸೊ ಏನೋ ಕುತ್ತಿಗೆ ನೇಣು ಹಾಕ್ಬೇಕಾದ್ರೆ ಕುತ್ತಿಗೆ ಮೂಳೆ ಮುರಿದಿದೆ, ದಟ್ ಇಸ್ ಅ ರೇರ್ ಪಾಸಿಬಿಲಿಟಿ ವಿಚ್ ವಿ ಸಿ ಇನ್ ರೂಟೀನ್ ಹ್ಯಾಂಗಿಂಗ್. ಬಟ್ ಡೆಫಿನೆಟ್ಲಿ that is not an indication at all. ಏನೋ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ, absolutely it's of no use. ಸೊ ಅದಕ್ಕೆ ಒಂದು ನಾವು when we start doing the exhumation, ನಾವು ನಾನೇ many of the exhumations ನಾನು ಮ್ಯಾಜಿಸ್ಟ್ರೇಟ್ ಗೆ ಹೇಳಿ ಪೊಲೀಸ್ಗೆ ಹೇಳಿ ಸ್ಟಾಪ್ ಮಾಡಿಸಿದ್ದೀನಿ. when it is 2-5-6 years ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾಗ, no, we don't get any positive findings. So if there is an history of assault, then we start exhumation, because we are the ones to guide the investigating officers and the magistrate that is this indeed indicated or not. So 5-6 ವರ್ಷ ನಂತರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರುತ್ತ ಹುಡುಕಕ್ಕಾಗೋದಿಲ್ಲ. ಇಟ್ಸ್ ಅ ಹೋಲ್ ಫ್ಯೂಟೈಲ್ ಪ್ರೋಸೆಸ್. ಬಟ್ ಇಲ್ಲ ರಾಡ್ ನಲ್ಲಿ ಹೊಡೆದಿದ್ದಾರೆ, ಮಚ್ಚಲ್ ಹೊಡೆದಿದ್ದಾರೆ ಅಂದ್ರೆ ಡೆಫಿನೆಟ್ಲಿ we will exhume, and that will be a very good piece of evidence for the investigative officer to do further process of investigation. ಫೈನ್. ಸಂಕೇತ ಅಡಿಗೆ ಸರ್, ಈಗ ಇಲ್ಲಿ 2-3 ವಿಚಾರ ಬಂತು ಸರ್. ಈಗ ಮೂಳೆ ಸಿಗೋವರೆಗೂ ಆ ಭಾಗದಲ್ಲಾದಂಥ ಚರ್ಚೆಗಳು ಬೇರೆ, ಅಥವಾ ಸಾರ್ವಜನಿಕವಾಗಿ ಸಾಮಾಜಿಕ ಮಾಧ್ಯಮಗಳಾದಂಥ ಚರ್ಚೆ ಬೇರೆ. ಇದೀಗ ಇನ್ನೊಂದು ವಿಚಾರ ಅಲ್ಲಿ ಆಚೆ ಬರ್ತಾ ಇದೆ. ಅಯ್ಯೋ, ಅನೇಕರು ಈ ಭಾಗದಲ್ಲೇ ತಂದು ಹೂಳ್ತಾ ಇದ್ರು, ಗ್ರಾಮಸ್ಥರು ಹೂತಿರಬಹುದೇನೋ ಆ ಭಾಗದಲ್ಲಿ, ಈ ಒಂದು ಚರ್ಚೆ ಕೂಡ ತೇಲಿ ಬಂತು ಸರ್. ಈಗ ಗ್ರಾಮಸ್ಥರು ಹೂತಿದ್ದಾರೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಯಾರಾದರೂ ಗ್ರಾಮಸ್ಥರು ಆ ಭಾಗದವರು, ರೀ ನಮ್ಮ ಪೂರ್ವಜರು ಇಲ್ಲೇ ಹೂತಿದ್ದೀವಿ, ನಮ್ಮ ಮನೇಲಿ ಒಂದು ಸಾವಾಗಿತ್ತು ಇಲ್ಲೇ ಹೂತಿದ್ದೀವಿ ಅಂತ ಅವ್ರು ಬಂದು ಹೇಳಿದ್ರು ಓಕೆ. ಅಥವಾ ಈಗ ಒಂದೊಂದು ಜಾಗದಲ್ಲಿ ಸಿಕ್ಕಿದೆ ಅಂತ ಬಂದರೆ, ನೋಡಪ್ಪ ಈ ಜಾಗದಲ್ಲಿ ನಮ್ಮ ಕಡೆಯವ್ರನ್ನ ನಾವು ಹೂತಿದ್ದೀವಿ, ಏನೋ ಸಿಕ್ಕಿದ್ರೆ ನಮ್ಮ ಕಡೆಯವ್ರು ಸಿಕ್ಕಿರಬಹುದು, ಅವ್ರದ್ದು ಹೆಸರು ಇಂಥದ್ದು, ಈ ದಿನ ಸತ್ರು ಅಂತಾದರೂ ಯಾರಾದರೂ ಮುಂದೆ ಬಂದು ಹೇಳಬೇಕಾಗತ್ತೆ. ಅದಿಲ್ಲ ಅಂದರೆ ಈ ದೂರುದಾರನ ಮಾತ್ರ ನಾವು ನಂಬಬೇಕಾಗತ್ತೆ, ಬೇರೆ ದಾರಿ ಇಲ್ಲ ನಮಗೆ. ದೂರುದಾರ ನಾನೇ ಈ ಕಡೆ ಹೂತೆ, ಇಂಥವ್ರು ನನಗೆ ಡೆಡ್ ಬಾಡಿ ಕೊಟ್ಟರು, ಇಂಥ ಕಡೆ ಸಾಯಿಸ್ತೆ ಅಂತ ಹೇಳಿ. ಸಂಕೇತ್ ಸರ್, ಇದು ಹೇಗೆ ಇದು ಸಂಕೇತ್ ಸರ್ ಅಂತ? ಆ ಗ್ರಾಮದಲ್ಲಿ ಅಥವಾ ಸುತ್ತಮುತ್ತಲಿನ ಜಾಗದಲ್ಲಿ, ದಿನೇಶ್ ಸರ್ ಒಂದು ನಿಮಿಷ, ಸಂಕೇತ್ ಸರ್ ಪ್ಲೀಸ್. ಆ ಜಾಗದಲ್ಲಿ ಅಥವಾ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಯಾರಾದರೂ ತೀರಿ ಹೋಗಿದ್ರು ಅಂದ್ರೆ ಅವರಿಗೆ ಈ ನೀವು ಬರಿಯಲ್ ಗ್ರೌಂಡ್ ಅಂತ ಸ್ಮಶಾನ ಇಲ್ಲದೆ ಇದ್ದಾಗ, ಇಲ್ಲೇನಾದ್ರೂ ನಾವು ಹೂತ್ ಹಾಕಿದ್ದೇವೆ ಹೆಣ ಅನ್ನೋದಿತ್ತು ಅಂತಂದ್ರೆ, ಅಥವಾ ಹಾಕಿದ್ದಾರೆ ಅನ್ನೋ ಸಂಶಯ ಏನಿದ್ರೆ, ಆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಈಗಾಗಲೇ ರೆಕಾರ್ಡ್ಗಳು ಇರ್ತವೆ. ಆ ಗ್ರಾಮದಲ್ಲಿ ಯಾರ್ಯಾರು ಸತ್ತಿದ್ದಾರೆ, ಯಾವ ವರ್ಷಗಳಲ್ಲಿ ಸತ್ತಿದ್ದಾರೆ,
ಅದಕ್ಕೆ ಯಾಕಂದ್ರೆ ಅದರಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ, ವೋಟರ್ಸ್ ಲಿಸ್ಟಿಗೆ ಎಂಟ್ರಿ ಆಗ್ಬೇಕಾಗತ್ತೆ, ಗ್ರಾಮ ಪಂಚಾಯತಿಲಿ ಎಂಟ್ರಿ ಆಗ್ಬೇಕಾಗತ್ತೆ, ಪ್ರತಿಯೊಂದು ಅದರಲ್ಲಿ ದಾಖಲೆಗಳು ಇರ್ತವೆ. ಓಕೆ. ಆ ದಾಖಲೆಗಳ ಆಧಾರದ ಮೇಲೆ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದನ್ನ ಮೊದಲನೇ ಮಾಹಿತಿಯನ್ನು ತೆಗಿತಾರೆ. ಮತ್ತೆ ಅವ್ರನ್ನು ಬೇಕಾದ್ರೆ ಅವಶ್ಯಕತೆ ಇದ್ರೆ ಕರೆಸಿ ಎಲ್ಲೆಲ್ಲಿ ಹೂತು ಹಾಕಿದ್ದಾರೆ ಅನ್ನೋದೇನಾದ್ರೂ ಅವರು ಹೇಳಿಕೆಗಳನ್ನು ಅವಶ್ಯಕತೆ ಇದ್ರೆ ಮಾತ್ರ ಪಡೆದುಕೊಳ್ತಾರೆ. ಮತ್ತು ಅವರ ಏನಾದ್ರೂ ನಾವು ಇಲ್ಲೇ ಹೂತು ಹಾಕಿದೀವಿ ಅಂತ ಅನ್ನೋದಾದ್ರೂ ಅವ್ರ ಹೇಳಿಕೆ ಇದ್ದಲ್ಲಿ ಅವರ DNA ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿಕೊಂಡು, ಮತ್ತೆ ಇದರಲ್ಲಿ ಈ ಬೋನ್ಗಳು ಸಿಕ್ಕಿದಾವೆ, ಮತ್ತೊಂದು ಇದರಲ್ಲಿ ಏನೇನು ಒಬ್ಬ ಮನುಷ್ಯನ ಭಾಗಕ್ಕೆ ಸಂಬಂಧಪಟ್ಟಂಗೆ ಅಸ್ಥಿ ಪಂಜರ ಆಗಲಿ ಮತ್ತೊಂದಾಗಲಿ ಏನಾದ್ರೂ ಸಿಕ್ಕಿತ್ತು ಅಂತಂದ್ರೆ ಅವ್ರು ಎರಡನ್ನೂ ಕಂಪೇರ್ ಮಾಡಿ ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಈ ಡೆತ್ ಸರ್ಟಿಫಿಕೇಟ್ ಇಲ್ಲದ ಪಕ್ಷದಲ್ಲಿ ಅಥವಾ ಪಂಚಾಯತಿಯಲ್ಲಿ ಎಂಟ್ರಿ ಇಲ್ಲದ ಪಕ್ಷದಲ್ಲಿ ಅಲ್ಲಿ ಸಾವಾಗಿದೆ ಅನ್ನೋದನ್ನು ಒಪ್ಪೋದು ಕಷ್ಟ ಆಗುತ್ತೆ. ಇದು ಒಂದು. ಅವಾಗ ಏನಾಗುತ್ತೆ, ಹೆಚ್ಚುವರಿ ಮತ್ತು ಈ ತನಿಖೆ ನಡೆಸಿ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೋಬೇಕಾಗುತ್ತೆ. ಏನಂದ್ರೆ ಇವರು ಯಾವಾಗ ಸತ್ತಿದ್ದಾರೆ ಅನ್ನೋದಾಗ್ಲಿ, ಅಥವಾ ಅದನ್ನ ಎಲ್ಲಿ ಹೂತು ಹಾಕಿದ್ದಾರೆ ಅನ್ನೋದಾಗ್ಲಿ, ಅಥವಾ ಅವರು ಸಹಜ ಸಾವ ಅಸಹಜ ಸಾವ ಅನ್ನೋದ್ರ ಬಗ್ಗೆ ಆಗ್ಲಿ, ಅಥವಾ ಅಲ್ಲಿ ಯಾವ ರೀತಿ ಯಾವ ಪದ್ಧತಿಯ ಪ್ರಕಾರ ಅಲ್ಲಿ ಹೂತು ಹಾಕಿದ್ದಾರೆ ಅಂದ್ರೆ ಅದು ಒಂದೊಂದು ಧರ್ಮಕ್ಕೆ ಒಂದೊಂದರ ಪಾಲಿಸ್ತಿರ್ತಾರೆ ರೀತಿ ನೀತಿಗಳನ್ನ. ಶವ ಸಂಸ್ಕಾರಕ್ಕೂ ಹಂಗೆ ಏನಾದ್ರು ಮಾಡಿದಾರೆ ಅನ್ನೋದಾಗ್ಲಿ, ಅಂದ್ರೆ ಬೇರೆ ಬೇರೆ ಹೇಳಿಕೆಗಳನ್ನು ಪಡೆದುಕೊಂಡು ಅದನ್ನ ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಬಟ್ ನನ್ನ ಅನಿಸಿಕೆಯಲ್ಲಿ ಈ ಗ್ರಾಮಸ್ಥರ ಹೇಳಿಕೆ ಅದು ಕೂಡ ಪೂರಕವಾಗಿರುತ್ತೆ, ಪಂಚಾಯತಿ ಎಂಟ್ರಿ ಕೂಡ ಪೂರಕವಾಗಿರುತ್ತೆ, ಮತ್ತೆ ಆ ಸ್ಥಳೀಯರು ಕೆಲವೊಂದು ಏನ್ ಹೇಳ್ತಾರೆ, ಐಡೆಂಟಿಫಿಕೇಶನ್ ಅಂತ ಏನ್ ಹೇಳ್ತಾರೆ, ಇಲ್ಲಿ ಹೂತು ಹಾಕಿದ್ವಿ ಅನ್ನೋದು, ಅದನ್ನು ಗುರ್ತು ಹಿಡಿಯುವಂತ ಪರಿಸ್ಥಿತಿಯಲ್ಲಿ ಅವ್ರು ಇದ್ರು ಅಂದ್ರೆ ಸ್ವಲ್ಪ ತನಿಖೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಮಿಕ್ಕಿದ ತನಿಖೆಗೆ ಸಂಬಂಧಪಟ್ಟಂಗೆ ಫೊರೆನ್ಸಿಕ್ ಅಟಾಪ್ಸಿ ಅಂತ ಹೇಳ್ತೀವಿ, ಅದನ್ನೆಲ್ಲ ದಿನೇಶ್ ರಾವ್ ಅವರು ಅಥವಾ ಪ್ರೊಫೆಸರ್ ಚಂದ್ರಕಾಂತ್ ಅವರು ಡೀಟೇಲ್ ಆಗಿ ಹೇಳ್ಬಹುದು. ಈ ಲ್ಯಾಬೊರೇಟರಿ ಅನಾಲಿಸಿಸ್ ಆಗ್ಬಹುದು, DNA ಅನಾಲಿಸಿಸ್ ಅಂತ ಬರ್ತದೆ, ಟಾಕ್ಸಿಕಾಲಜಿ ಬರ್ತದೆ, ಹಿಸ್ಟೋಪಾಥಾಲಜಿ ಅಂತ ಬರುತ್ತೆ, ಆಂಥ್ರೋಪಾಲಜಿಕಲ್ ಎಕ್ಸಾಮಿನೇಷನ್ ಅಂತ ಬರುತ್ತೆ. ನಂತರ ಇವೆಲ್ಲ ಬಂದ ನಂತರ ಫೊರೆನ್ಸಿಕ್ ರಿಪೋರ್ಟ್ ಅಂತ ಏನ್ ಬರುತ್ತೆ ಎಲ್ಲವನ್ನು ಕ್ರೋಢೀಕರಿಸಿ ಆ ಕ್ರೋಢೀಕರಿಸಿದ ಫೊರೆನ್ಸಿಕ್ ರಿಪೋರ್ಟ್ ಆಧಾರದ ಮೇಲೆ ಕೋರ್ಟಿಗೆ ಫೈನಲ್ ರಿಪೋರ್ಟ್ ಅನ್ನ ಸಲ್ಲಿಸಲಾಗ್ತದೆ. ಅಲ್ಲಿವರೆಗೆ ಕಾನೂನು ಪ್ರಕ್ರಿಯೆಗಳು ಅಥವಾ ವಕೀಲರ ಕೆಲಸ ಕಡಿಮೆ ಇರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲಿವರೆಗೆ ಈ ಫೊರೆನ್ಸಿಕ್ ಮೆಡಿಸಿನ್ ಅಥವಾ FSL ಎಕ್ಸ್ಪರ್ಟ್ಸ್ ಅಥವಾ ಡಿಪಾರ್ಟ್ಮೆಂಟ್ ಲ್ಯಾಬೊರೇಟರಿ ಏನಿರ್ತದೆ ಅವರ ಪಾತ್ರ ಬಹಳ ಪ್ರಮುಖವಾಗಿರುವುದು. ಅಂದ್ರೆ ಇದರಲ್ಲಿ 2-3 ಗಂಭೀರವಾದ ವಿಚಾರಗಳು ಬರ್ತವೆ. ಒಂದು, ಐಡೆಂಟಿಫಿಕೇಶನ್ ಆಫ್ ದಿ ಸೈಟ್, ಅಂದ್ರೆ ಬರಿಯಲ್ ಸೈಟ್ ಅಂತ ಏನ್ ಹೇಳ್ತಾರೆ, ಐಡೆಂಟಿಫಿಕೇಶನ್ ಆಫ್ ದಿ ಸೈಟ್. ಸೆಕೆಂಡ್ ಇಸ್ ಎಕ್ಸ್ಯೂಮೇಷನ್, ಅಂದ್ರೆ ಎಕ್ಸ್ಯೂಮೇಷನ್ ಡೆಡ್ ಬಾಡಿನ ತೆಗೆಯೋದು, ಮತ್ತು ಕಲೆಕ್ಷನ್ ಆಫ್ ಎವಿಡೆನ್ಸ್. ಅದರಲ್ಲಿ ಕಲೆಕ್ಷನ್ ಆಫ್ ಮಟೀರಿಯಲ್ಸ್ ಆರ್ ಎವಿಡೆನ್ಸ್ ಅಂತ ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ದ ಸ್ಕೆಲೆಟನ್ ಬಟ್ ಆಲ್ಸೋ ಅದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಆ ಬಾಡಿಗೆ ಸಂಬಂಧಪಟ್ಟಿರುವಂತಹ ಸ್ಕೆಲೆಟನ್ ಅಲ್ಲದೆ ಮೆಟಲ್ ಇರಬಹುದು, ಮತ್ತೊಂದಿರಬಹುದು, ಇವನ್ನೆಲ್ಲ. Then third aspect would be identification of the body. Okay. And fourth would be the procedure for identification and correlating to the certain allegations of offenses. ಅದು 4ನೇ ಸ್ಟೇಜ್. ಹೀಗಾಗಿ ಹಂತದಲ್ಲಿ ಬರ್ತದೆ. ಈಗ ಇನ್ನು ಮೊದಲನೇ ಹಂತದಲ್ಲಿ ಅಥವಾ ಪ್ರಾಥಮಿಕ ಹಂತದಲ್ಲಿ ಇನ್ನು ತನಿಖೆ ನಡೀತಿದೆ ಅಂತ ನಾನು ಹೇಳ್ಬೋದು. ಫೈನ್ ಸರ್, ನಾನು ಮತ್ತಷ್ಟು ಮಾತಾಡ್ತೀನಿ. ಎಲ್ಲರೂ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಪ್ರೊಫೆಸರ್ ಚಂದ್ರಕಾಂತ್ ಅವರಿಗೆ ನನ್ನ ಒಂದು ಕ್ವಶನ್ ಇರುತ್ತೆ. ಈಗ ಚಂದ್ರಕಾಂತ್ ಸರ್, ಈಗ ಒಂದು 12 ಮೂಳೆಗಳು ಸಿಕ್ಕಿದೆ ಇಲ್ಲಿ, ಜೊತೆಗೆ ಚಡ್ಡಿಯ ಕೆಲ ತುಂಡುಗಳು ಕೂಡ ಇಲ್ಲಿ ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೀಗ ಬರ್ತಾ ಇದೆ. ಟೋಟಲಾಗಿ 12 ಮೂಳೆಯ ತುಂಡುಗಳು ಇಲ್ಲಿ ನಮಗೆ ಸಿಗ್ತಾ ಇದೆ ಅಂಥೇಳಿ. ಸಪೋಸ್ ಈ ಒಂದು ವಿಚಾರವನ್ನು ಚಂದ್ರಕಾಂತ್ ಸರ್ ಮುಂದೆನೇ ಇಟ್ಟಾಗ, ಈ 12 ಮೂಳೆ ತುಂಡುಗಳನ್ನು ಇಟ್ಟಾಗ, ಇದ್ರ ಬಗ್ಗೆ ಒಂದು ಕೊಲೆ ಅನ್ನೋ ಸಂಶಯ ಈ ಕೇಸ್ ಸುತ್ತಾ ಇದ್ದಾಗ ನಿಮ್ಮ ಇಡೀ ಗಮನ ಇದು ಕೊಲೆ ಆಗಿದೆ ಎನ್ನುವ ಆಯಾಮದಲ್ಲಿ ಆ ತನಿಖೆಗೆ ನೀವು ಇಳಿತೀರಾ, ಅಥವಾ 12 ಮೂಳೆಗಳನ್ನು ನೀವು ಎಷ್ಟು ವರ್ಷಗಳ ಹಿಂದೆ ಹೂತಿರಬಹುದು, ಈ ಮೂಳೆಗಳ ಕಥೆ ಏನು, ಯಾರಿರಬಹುದು ಈ ವ್ಯಕ್ತಿ, ಈ ಆಯಾಮದಲ್ಲಿ ನಿಮ್ಮ ತನಿಖೆ ಸಾಗುತ್ತಾ ಸರ್? ಸೊ ಫಸ್ಟ್ ಆಫ್ ಆಲ್, ಈಗ ನಾನು ಆಗಲೇ ಹೇಳ್ದಾಗೆ, ಈಗ ಸ್ಕೆಲಿಟಲ್ ಎಕ್ಸಾಮಿನೇಷನ್ ಅಂತ ಹೇಳಿ ನಾವು ಇದನ್ನು ಕರಿತೀವಿ, ಅಥವಾ ಕೆಲವು ಟೈಮಲ್ಲಿ ಇದನ್ನು ಎಕ್ಸ್ಪರ್ಟ್ ಒಪಿನಿಯನ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಈಗ ಪೊಲೀಸರು ಸೀಲ್ ಮಾಡಿ ಇದನ್ನು ಅವಶೇಷಗಳನ್ನ ತಂದು ನಮ್ಮಲ್ಲಿ ಇಟ್ಟಾಗ ನಾವು ಅದನ್ನು ರಿಸೀವ್ ಮಾಡಿ ಫಸ್ಟ್ ಆಫ್ ಆಲ್ ನಾವು ನೋಡೋದು ಒಂದು ಏಜ್, ಜೆಂಡರು, ಮತ್ತು ಹೈಟ್ ಆಫ್ ಎ ಪರ್ಸನ್, ಓಕೆ, ಮತ್ತು ಎಕ್ಸ್ಟರ್ನಲಿ ಎನಿ ಅನಾಮಲೀಸ್ ಏನಾರ ಇದೆಯಾ ಅಂತ, ಅದಕ್ಕೆ ಪ್ರೆಸೆನ್ಸ್ ಆಫ್ 6th ಡಿಜಿಟ್ ವಿಚ್ ಹೆಲ್ಪ್ಸ್ ಇನ್ ಅಗೇನ್ ಐಡೆಂಟಿಫಿಕೇಶನ್ ಆಫ್ ಎ ಪರ್ಸನ್, ಅದನ್ನು ಹೇಳ್ತೀವಿ. ಆಮೇಲೆ ಜೆಂಡರ್ ಹೇಳ್ಬೋದು. ಅದಾದ ನಂತರ ಸಾಫ್ಟ್ ಟಿಶ್ಯೂಸ್ ಅಟ್ಯಾಚ್ಡ್ ಇದೆಯಾ ಅಥವಾ ಇಲ್ವಾ,
ಅಥವಾ ಸರ್, ಒಂದು ಶವದ ಜೊತೆ ಮೂಳೆನಲ್ಲಿ ಒಂದು ಶವದ ಅಥವಾ ಮೂಳೆ ಜೊತೆನಲ್ಲಿ ಚಂದ್ರಕಾಂತ್ ಸರ್ ಬಟ್ಟೆ ಕೂಡ ಸಿಗಬೇಕು ಅಂತ ಹೇಳಿದ್ರೆ ಬಟ್ಟೆ ಎಷ್ಟು ದಿನಗಳ ಕಾಲ ಹಾಳಾಗಲ್ಲ ಸರ್? ಭೂಮಿ ಒಳಗಡೆ ಎಷ್ಟು ದಿನಗಳ ಆದರೂ ಕೂಡ ಗೆದ್ದಲು ತಿನ್ನಲ್ಲ, ಅದು ಹಾಳಾಗಲ್ಲ ಅಂತ ಇದೆ ಸರ್. ಸೊ ಯೂಶಲಿ 6 months to 1 year ಒಳಗಡೆ ಬಟ್ಟೆ ಎಲ್ಲ ಹಾಳಾಗ್ಬಿಡುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ದ ಕ್ಲಾತ್ ಮೆಟೀರಿಯಲ್. ಈ ವಿಸ್ಕಾಸ್ ಇದ್ರೆ ಅಥವಾ ಕಾಟನ್ ಮೆಟೀರಿಯಲ್ ಇದ್ರೆ ಜಲ್ದಿ ಡಿಸಿಂಟಿಗ್ರೇಟ್ ಆಗುತ್ತೆ. ಅಥವಾ ಇದು ವಿಸ್ಕಾಸ್ ಇದ್ರೆ ಇದು ನೈಲಾನ್ ಬಟ್ಟೆ ಇದ್ರೆ ಜಾಸ್ತಿ ದಿವಸ ತಡಿಬೋದು ಅದು. ಅಥವಾ ಈಗ ಜೂಟ್ ಮೆಟೀರಿಯಲ್ ಇರ್ಬೋದು, ಮತ್ತೊಂದಿರ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಕ್ಲಾತ್ಸ್ ದ ಪರ್ಸನ್ ಈಸ್ ವೇರಿಂಗ್ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಈ ಒಂದು ಮೂಳೆ ಇಟ್ಕೊಂಡು ಇದು ಕೊಲೆಯಾಗಿದೆ, ಅದು ಸ್ಟ್ಯಾಬ್ ಆಗಿದೆ, ಉಸಿರುಗಟ್ಟಿ ಸಾಯಿಸಿದ್ದಾರೆ, ವಿಷಪರಾಶನವಾಗಿದೆ ಅಂತ ನೀವು ಹೇಳಬಹುದಾ ಸರ್? ಅಲ್ಲ, ಈಗ ಕೊಲೆ ಆಗಿದೆ ಅನ್ನೋದಕ್ಕೆ ಕೆಲವೊಂದು ಕುರುಹುಗಳು ಇರಬೇಕು. ನಾನು ಆಗಲೇ ಹೇಳ್ದಾಗೆ ಈಗ ಚಾಪುಂಡ್ ಇರ್ಬೋದು, ಅಥವಾ ಫ್ರ್ಯಾಕ್ಚರ್ ಇರ್ಬೋದು, ಅಥವಾ ಕತ್ತರಿಸಿದಂಥ ಗಾಯಗಳು ಇರ್ಬೋದು. ಸೊ ಈ ರೀತಿಯಾದಂಥ ಗಾಯಗಳು ಕಂಡಾಗ ಸೊ ಅಲ್ಲೇನಾಗ್ತದೆ, ಇದು ನಮಗೆ ಅನುಮಾನ ಬರ್ತದೆ. ಅದನ್ನು ನಾವು ಖಾತ್ರಿಯಾಗಿ ಕೂಡ ನಾವು ಹೇಳ್ಬೋದು ಎಂಥ ವೆಪನ್ ಯೂಸ್ ಮಾಡಿದ್ದಾರೆ ಇವರು. ಸೊ ವೆದರ್ ಇಟ್ ಈಸ್ ಎ ಶಾರ್ಪ್ ವೆಪನ್ ಅಥವಾ ಶಾರ್ಪ್ ಆ್ಯಂಡ್ ಹೆವಿ ಬ್ಲಂಟ್ ವೆಪನ್ ಅಂತೇಳಿ ನಾವು ಹೇಳ್ಬೋದು. ಅಥವಾ ಪರ್ಸನ್ ಹ್ಯಾವಿಂಗ್ ಎ ಹಿಟ್ ವಿತ್ ಎ ಬ್ರಾಡ್ ವೆಪನ್ ವಿತ್ ಎ ಬ್ರಾಡ್ ಸ್ಟ್ರೈಕಿಂಗ್ ಸರ್ಫೇಸ್ ಏರಿಯಾ. ಸೊ ಈ ಥರದ್ದೆಲ್ಲ ನಾವು ಪೊಲೀಸರಿಗೆ ಕೊಡುವಂಥ ಸನ್ನಿವೇಶ ಸೃಷ್ಟಿ ಆಗ್ಬೋದು. ಓಕೆ. ದಿನೇಶ್ ರಾವ್ ಅವರೇ, ಈಗ ಇನ್ನೊಂದು ಪಾಯಿಂಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ಸೊ ಈ ಥರದೊಂದು ಮೂಳೆ ಸಿಕ್ಕಾಗ ಆ ಟೇಬಲ್ ಮೇಲೆ ತಂದು, ನಿಮ್ಮ ಟೇಬಲ್ ಮೇಲೆ ತಂದು ಆ ಮೂಳೆಗಳನ್ನು ಇಟ್ಟಾಗ ನನಗೆ ಇದ್ರ ಬಗ್ಗೆ ಕೊಲೆನೇ ಅಂತ ಅನುಮಾನ ಇದೆ ಅಂತಾಗ ಒಂದು ಭಾಗ ಆ ಆ್ಯಂಗಲಲ್ಲಿ ನೀವು ನೋಡ್ತೀರಾ, ಅದೊಂದು ಪ್ರಶ್ನೆಯಲ್ಲಿ ಉಳ್ಕೊಳ್ಳುತ್ತೆ. ನನ್ನ ಎರಡನೇ ಪ್ರಶ್ನೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ಬಟ್ಟೆಗಳು ಸಿಕ್ಕಿರುವುದನ್ನು ನೋಡಿದಾಗ ಈಗ ಅಖಾಡ ಬಿಗ್ ಫೈಟ್ ವಿಶೇಷರನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಪ್ರೊಫೆಸರ್ ಚಂದ್ರಕಾಂತ್ ಅವರಿಗೆ ನನ್ನ ಒಂದು ಕ್ವಶನ್ ಇರುತ್ತೆ. ಈಗ ಚಂದ್ರಕಾಂತ್ ಸರ್, ಈಗ ಒಂದು 12 ಮೂಳೆಗಳು ಸಿಕ್ಕಿದೆ ಇಲ್ಲಿ, ಜೊತೆಗೆ ಚಡ್ಡಿಯ ಕೆಲ ತುಂಡುಗಳು ಕೂಡ ಇಲ್ಲಿ ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೀಗ ಬರ್ತಾ ಇದೆ. ಟೋಟಲಾಗಿ 12 ಮೂಳೆಯ ತುಂಡುಗಳು ಇಲ್ಲಿ ನಮಗೆ ಸಿಗ್ತಾ ಇದೆ ಅಂಥೇಳಿ. ಸಪೋಸ್ ಈ ಒಂದು ವಿಚಾರವನ್ನು ಚಂದ್ರಕಾಂತ್ ಸರ್ ಮುಂದೆನೇ ಇಟ್ಟಾಗ, ಈ 12 ಮೂಳೆ ತುಂಡುಗಳನ್ನು ಇಟ್ಟಾಗ, ಇದ್ರ ಬಗ್ಗೆ ಒಂದು ಕೊಲೆ ಅನ್ನೋ ಸಂಶಯ ಈ ಕೇಸ್ ಸುತ್ತ ಇದ್ದಾಗ ನಿಮ್ಮ ಇಡೀ ಗಮನ ಇದು ಕೊಲೆ ಆಗಿದೆ ಎನ್ನುವ ಆಯಾಮದಲ್ಲಿ ಆ ತನಿಖೆಗೆ ನೀವು ಇಳಿತೀರಾ, ಅಥವಾ 12 ಮೂಳೆಗಳನ್ನು ನೀವು ಎಷ್ಟು ವರ್ಷಗಳ ಹಿಂದೆ ಹೂತಿರಬಹುದು, ಈ ಮೂಳೆಗಳ ಕಥೆ ಏನು, ಯಾರಿರಬಹುದು ಈ ವ್ಯಕ್ತಿ, ಈ ಆಯಾಮದಲ್ಲಿ ನಿಮ್ಮ ತನಿಖೆ ಸಾಗುತ್ತಾ ಸರ್? ಸೊ ಫಸ್ಟ್ ಆಫ್ ಆಲ್, ಈಗ ನಾನು ಆಗಲೇ ಹೇಳ್ದಾಗೆ ಈಗ ಸ್ಕೆಲಿಟಲ್ ಎಕ್ಸಾಮಿನೇಷನ್ ಅಂತ ಹೇಳಿ ನಾವು ಇದನ್ನು ಕರಿತೀವಿ, ಅಥವಾ ಕೆಲವು ಟೈಮಲ್ಲಿ ಇದನ್ನು ಎಕ್ಸ್ಪರ್ಟ್ ಒಪಿನಿಯನ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಈಗ ಪೊಲೀಸರು ಸೀಲ್ ಮಾಡಿ ಇದನ್ನು ಅವಶೇಷಗಳನ್ನ ತಂದು ನಮ್ಮಲ್ಲಿ ಇಟ್ಟಾಗ ನಾವು ಅದನ್ನು ರಿಸೀವ್ ಮಾಡಿ ಫಸ್ಟ್ ಆಫ್ ಆಲ್ ನಾವು ನೋಡೋದು ಒಂದು ಏಜ್, ಜೆಂಡರು, ಮತ್ತು ಹೈಟ್ ಆಫ್ ಎ ಪರ್ಸನ್, ಓಕೆ, ಮತ್ತು ಎಕ್ಸ್ಟರ್ನಲಿ ಎನಿ ಅನಾಮಲೀಸ್ ಏನಾರ ಇದೆಯಾ ಅಂತ. ಅದಕ್ಕೆ ಪ್ರೆಸೆನ್ಸ್ ಆಫ್ 6th digit ವಿಚ್ ಹೆಲ್ಪ್ಸ್ ಇನ್ ಅಗೇನ್ ಐಡೆಂಟಿಫಿಕೇಶನ್ ಆಫ್ ಎ ಪರ್ಸನ್, ಅದನ್ನು ಹೇಳ್ತೀವಿ. ಆಮೇಲೆ ಜೆಂಡರ್ ಹೇಳ್ಬೋದು. ಅದಾದ ನಂತರ ಸಾಫ್ಟ್ ಟಿಶ್ಯೂಸ್ ಅಟ್ಯಾಚ್ಡ್ ಇದೆಯಾ ಅಥವಾ ಇಲ್ವಾ, ಅಥವಾ ಒಂದು ಶವದ ಜೊತೆ ಒಂದು ಶವದ ಅಥವಾ ಮೂಳೆ ಜೊತೆನಲ್ಲಿ ಚಂದ್ರಕಾಂತ್ ಸರ್ ಬಟ್ಟೆ ಕೂಡ ಸಿಗಬೇಕು ಅಂತ ಹೇಳಿದ್ರೆ ಬಟ್ಟೆ ಎಷ್ಟು ದಿನಗಳ ಕಾಲ ಹಾಳಾಗಲ್ಲ ಸರ್? ಭೂಮಿ ಒಳಗಡೆ ಎಷ್ಟು ದಿನಗಳ ಆದರೂ ಕೂಡ ಗೆದ್ದಲು ತಿನ್ನಲ್ಲ, ಅದು ಹಾಳಾಗಲ್ಲ ಅಂತ ಇದೆ ಸರ್. ಸೊ ಯೂಶಲಿ 6 months to 1 year ಒಳಗಡೆ ಬಟ್ಟೆ ಎಲ್ಲ ಹಾಳಾಗ್ಬಿಡುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ದ ಕ್ಲಾತ್ ಮೆಟೀರಿಯಲ್. ಈ ವಿಸ್ಕಾಸ್ ಇದ್ರೆ ಅಥವಾ ಕಾಟನ್ ಮೆಟೀರಿಯಲ್ ಇದ್ರೆ ಜಲ್ದಿ ಡಿಸಿಂಟಿಗ್ರೇಟ್ ಆಗುತ್ತೆ. ಅಥವಾ ಇದು ವಿಸ್ಕಾಸ್ ಇದ್ರೆ ಇದು ನೈಲಾನ್ ಬಟ್ಟೆ ಇದ್ರೆ ಜಾಸ್ತಿ ದಿವಸ ತಡಿಬೋದು ಅದು. ಅಥವಾ ಈಗ ಜೂಟ್ ಮೆಟೀರಿಯಲ್ ಇರ್ಬೋದು, ಮತ್ತೊಂದಿರ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಕ್ಲಾತ್ಸ್ ದ ಪರ್ಸನ್ ಈಸ್ ವೇರಿಂಗ್ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಈ ಒಂದು ಮೂಳೆ ಇಟ್ಕೊಂಡು ಇದು ಕೊಲೆಯಾಗಿದೆ, ಅದು ಸ್ಟ್ಯಾಬ್ ಆಗಿದೆ, ಉಸಿರುಗಟ್ಟಿ ಸಾಯಿಸಿದ್ದಾರೆ, ವಿಷಪರಾಶನವಾಗಿದೆ ಅಂತ ನೀವು ಹೇಳಬಹುದಾ ಸರ್? ಅಲ್ಲ, ಈಗ ಕೊಲೆ ಆಗಿದೆ ಅನ್ನೋದಕ್ಕೆ ಕೆಲವೊಂದು ಕುರುಹುಗಳು ಇರಬೇಕು. ನಾನು ಆಗಲೇ ಹೇಳ್ದಾಗೆ ಈಗ ಚಾಪುಂಡ್ ಇರ್ಬೋದು, ಅಥವಾ ಫ್ರ್ಯಾಕ್ಚರ್ ಇರ್ಬೋದು, ಅಥವಾ ಕತ್ತರಿಸಿದಂಥ ಗಾಯಗಳು ಇರ್ಬೋದು. ಸೊ ಈ ರೀತಿಯಾದಂಥ ಗಾಯಗಳು ಕಂಡಾಗ ಸೊ ಅಲ್ಲೇನಾಗ್ತದೆ, ಇದು ನಮಗೆ
ಅನುಮಾನ ಬರ್ತದೆ. ಅದನ್ನು ನಾವು ಖಾತ್ರಿಯಾಗಿ ಕೂಡ ನಾವು ಹೇಳ್ಬೋದು ಎಂಥ ವೆಪನ್ ಯೂಸ್ ಮಾಡಿದ್ದಾರೆ ಇವರು. ಸೊ ವೆದರ್ ಇಟ್ ಈಸ್ ಎ ಶಾರ್ಪ್ ವೆಪನ್ ಅಥವಾ ಶಾರ್ಪ್ ಆ್ಯಂಡ್ ಹೆವಿ ಬ್ಲಂಟ್ ವೆಪನ್ ಅಂತೇಳಿ ನಾವು ಹೇಳ್ಬೋದು, ಅಥವಾ ಪರ್ಸನ್ ಹ್ಯಾವಿಂಗ್ ಎ ಹಿಟ್ ವಿತ್ ಎ ಬ್ರಾಡ್ ವೆಪನ್ ವಿತ್ ಎ ಬ್ರಾಡ್ ಸ್ಟ್ರೈಕಿಂಗ್ ಸರ್ಫೇಸ್ ಏರಿಯಾ. ಸೊ ಈ ಥರದ್ದೆಲ್ಲ ನಾವು ಪೊಲೀಸರಿಗೆ ಕೊಡುವಂಥ ಸನ್ನಿವೇಶ ಸೃಷ್ಟಿ ಆಗ್ಬೋದು. ಓಕೆ ಓಕೆ ದಿನೇಶ್ ರಾವ್ ಅವರೇ, ಈಗ ಇನ್ನೊಂದು ಪಾಯಿಂಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ಸೊ ಈ ಥರದೊಂದು ಮೂಳೆ ಸಿಕ್ಕಾಗ ಆ ಟೇಬಲ್ ಮೇಲೆ ತಂದು ನಿಮ್ಮ ಟೇಬಲ್ ಮೇಲೆ ತಂದು ಆ ಮೂಳೆಗಳನ್ನು ಇಟ್ಟಾಗ ನನಗೆ ಇದ್ರ ಬಗ್ಗೆ ಕೊಲೆನೇ ಅಂತ ಅನುಮಾನ ಇದೆ ಅಂತಾಗ ಒಂದು ಭಾಗ ಆ ಆ್ಯಂಗಲಲ್ಲಿ ನೀವು ನೋಡ್ತೀರಾ, ಅದೊಂದು ಪ್ರಶ್ನೆಯಲ್ಲಿ ಉಳ್ಕೊಳ್ಳುತ್ತೆ. ನನ್ನ ಎರಡನೇ ಪ್ರಶ್ನೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ಬಟ್ಟೆಗಳು ಸಿಕ್ಕಿರುವುದನ್ನು ನೋಡಿದಾಗ, ಈಗ ಅಲ್ಲಾಗಲೇ ಚಂದ್ರಕಾಂತ್ ಸರ್ ಹೇಳ್ತಾ ಇದ್ರು ಒಂದು 6 ತಿಂಗಳಿಂದ 1 ವರ್ಷ ಅಷ್ಟೇನೆ ಅಂತ ಹೇಳಿ. ತೀರಾ ಇತ್ತೀಚೆಗೆ ಹಾಗಾದರೆ ಮಣ್ಣು ಮಾಡಿದ್ದ? ಇದೊಂದು ಯಾವುದೋ ಆಯುಧದಿಂದ ಹೊಡೆದು ಬಿಟ್ಟಿದ್ದಾರೆ, ಮೂಳೆಗೆ ಈ ಥರದ್ದು ಪೆಟ್ಟಾಗಿದೆ ಅಂದರೆ ಒಂದು ಭಾಗ. ಮೂಳೆನೇ ಪುಡಿ ಪುಡಿಯಾಗಿದ್ದರೆ ಯಾವುದು ಪೆಟ್ಟಾಯಿತು, ಯಾವುದು ಸಹಜವಾಗಿ ಇಲ್ಲಿ ಪುಡಿ ಪುಡಿ ಆಗಿಬಿಟ್ಟಿದೆ, ಯಾವುದು ಪ್ರಕೃತಿಯ ಹೊಡೆತಗಳಿಗೆ ಸಿಕ್ಕಿ ಈ ಥರ ಪುಡಿ ಪುಡಿಯಾಗಿದೆ, ಅದನ್ನು ಕಂಡು ಹಿಡಿಯೋದು ಹೇಗೆ? ರಮಾಕಾಂತ್ ನೋಡಿ, ಇದಕ್ಕೆ ಹೇಳೋದು ಇದು ಅನುಭವ ಆಗ್ಲಿ, ಈ ಸೈಂಟಿಫಿಕ್ ಎಕ್ಸಾಮಿನೇಷನ್ ಅಂತ ಹೇಳೋದು. ಈಗ ನೀವು ಹೇಳಿದ ಹಾಗೆ ನೀವು ಎಲ್ಲಾ ಕಾಂಪೋನೆಂಟ್ಸು ಒಂದ ಪ್ರಶ್ನೆನಲ್ಲಿ ಹಾಕಿದ್ರಿ, ಒಪ್ಕೊಳ್ಳೋಣ. ಈಗ ಬಟ್ಟೆಗಳು ಸಿಕ್ಕಿದೆ, ಮೂಳೆ ಪುಡಿ ಪುಡಿ ಆಗಿದೆ, ಪ್ಲಸ್ ಈ ಮೂಳೆಗಳ ಮೇಲೆ ಗಾಯಗಳನ್ನ ಆಗಿದೆ. ನೋಡಿ, ಈ ಮೂಳೆ ಪುಡಿ ಪುಡಿ ಆಗ ಸ್ಟೇಜ್ ತಲುಪಲಿಕ್ಕೆ ಸುಮಾರು ವರ್ಷ ತಗೊಳುತ್ತೆ. 25, 30, 40, 50 ಡಿಪೆಂಡಿಂಗ್ ಆನ್ ದಟ್ ಕಂಡೀಷನ್ ಆಫ್ ದ ಸಾಯಿಲ್. ಸೊ ಆ ಮೂಳೆ ಪುಡಿ ಪುಡಿ ಅಂತ ಹಂತಕ್ಕೆ ಬೋನ್ ತಲುಪಿದಾಗ ಬಟ್ಟೆಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ದಟ್ ಇಸ್ ನಂಬರ್ 1. ನಂಬರ್ 2, ಈಗ ಮೂಳೆಗಳ ಮೇಲೆ ಇರ್ತಕ್ಕಂಥ ಗಾಯಗಳು ಇವನ್ 20-25 ವರ್ಷ ನಂತರನೂ ಅದು ಗಾಯಗಳಾಗಿ ಉಳಿತದೆ. ಅದನ್ನ ತೆಗಿಯ ಪ್ರಮಾಣ ಯಾವ ರೀತಿ ನೀವು ಎಕ್ಸ್ಯೂಮ್ ಮಾಡ್ತೀರಿ. ಈಗ ನೀವು ಏನ್ ನೋಡ್ತಾ ಇದ್ದೀರಿ, ಈಗ ನಾನು ಮೊನ್ನೆ ಹೇಳ್ತಿದ್ದೆ, ದ ಟೈಪ್ ಆಫ್ ಎಕ್ಸುಮೇಷನ್ ವಿತ್ ದರ್ ಕ್ಯಾರಿಂಗ್ ಇಸ್ ಅಬ್ಸಲ್ಯೂಟ್ಲಿ ನಾಟ್ ಆಸ್ ಪರ್ ದ ಪ್ರೋಟೋಕಾಲ್ಸ್ ವಿಚ್ ಹಸ್ ಬಿನ್ ಡಿಫೈನ್ಡ್ ಇಂಟರ್ನ್ಯಾಷನಲ್. ಯಾಕೆ ಅಂದ್ರೆ ನೋಡಿ, ಒಂದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಈ ಕ್ರೈಮು, ಈ ಇನ್ವೆಸ್ಟಿಗೇಷನ್ ಎಲ್ಲ ಬದಿಗಿಟ್ಟು ದ ಡಿಗ್ನಿಟಿ ಆಫ್ ದ ಡೆಡ್ ಅಂಡ್ ದ ಸೆನ್ಸಿಟಿವಿಟಿ ಸರೌಂಡಿಂಗ್ ದ ಗ್ರೇವ್, ಅದನ್ನ ಕಾಪಾಡ್ಕೊಳ್ಳೋದು ಇಟ್ ಈಸ್ ದ ಡ್ಯೂಟಿ ಆಫ್ ದ ಎವ್ರಿ ಸಿಟಿಸನ್ ಆಫ್ ದ ಸಿವಿಲೈಸ್ ಸೊಸೈಟಿ. ಅಂಡ್ ದ ಸೇಮ್ ಥಿಂಗ್ ವಿತ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕಾಲ್ಡ್ SIT. ಸೊ ಅವರು ಅದನ್ನ ಕಾಪಾಡ್ಕೊಳ್ಬೇಕು, ಪ್ರೈವಸಿ ಕಾಪಾಡ್ಕೊಳ್ಬೇಕು, ಆ ಸುತ್ತಮುತ್ತ ಐಡೆಂಟಿಫೈಡ್ ಗ್ರೇವ್ ಅನ್ನ ಕ್ಲೀನ್ ಮಾಡ್ಕೊಳ್ಬೇಕು, ಎಂಟ್ರಿ ಎಕ್ಸಿಟ್ ಡಿಫೈನ್ ಮಾಡ್ಬೇಕು, ವರ್ಕ್ ಸ್ಟೇಷನ್ಸ್ ನ ಎಸ್ಟಾಬ್ಲಿಷ್ ಮಾಡ್ಬೇಕು. ಯಾಕೆ ಅಂದ್ರೆ ಇದು ಕರ್ನಾಟಕದಲ್ಲೇ ನಡೀತಾ ಇದ್ರೆ ಯಾರು ಕೇಳೋದಿಲ್ಲ, ಯಾಕಂದ್ರೆ ಇದು ಎಲ್ಲರಿಗೂ ಇದೇ ತರ ಮಾಡೋದಲ್ವಾ ಅಂತ ಮನ್ಸಿಗೆ ಬರುತ್ತೆ. ಸಿ, ದಿಸ್ ಇಸ್ ಎ ಕೇಸ್ ವಿಚ್ ಹಸ್ ಡ್ರಾಡ್ ಲಾಟ್ ಆಫ್ ಅಟೆನ್ಷನ್ ಅಕ್ರಾಸ್ ದ ಕಂಟ್ರಿ ಅಂಡ್ ದ ಗ್ಲೋಬ್. ಸೊ ಜನ ನೋಡ್ತಾ ಇರ್ತಾರೆ, ಏನ್ ಇಂಡಿಯಾದಲ್ಲಿ ನಮ್ಮ ಈ ತರ ಮಾಡ್ತಾ ಇದಾರಲ್ಲ, ಎಲ್ಲೋ ಒಂದು ಸತ್ತಿರೋ ಪ್ರಾಣಿ ತರ ಎತ್ಬಿಟ್ಟು ಹಗದ್ಬಿಟ್ಟು, ಅವ್ರು ಹಗಿಯೋರ್ಗು ಅಷ್ಟೇ ಅವ್ರ ಡ್ರೆಸ್ ನೋಡಿ, ಅವರ ಆಯುಧಗಳು ನೋಡಿ, ಪಿಟ್ ಆಗಿಲಿಕ್ಕೂ ಅದೇ ತರ ಉಪಯೋಗಿಸ್ತಾರೆ, ಆಮೇಲೆ ಎಳ ಆಗ್ಲಿಕ್ಕೂ ಇದೆ. ಅಂದ್ರೆ ಸಿ ಮೀನ್ಸ್ ದೇರ್ ಇಸ್ ಅ ಪ್ರೋಟೋಕಾಲ್. ಈಗ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಾವು ಪ್ರೋಟೋಕಾಲ್ ನೋಡಿರೋದ್ರಿಂದ ನಮ್ಗೆ ಅನ್ಸುತ್ತೆ ವೈ ದಿಸ್ ಸೋ ಶಾಬಿ ಅಂಡ್ ಪ್ರಿಮಿಟಿವ್ ಮೆಥಡ್ ದೇ ಆರ್ ಅಡಾಪ್ಟೆಡ್ ಅಂತ. ಸೊ ದಟ್ ಈಸ್ ಒನ್. ಸೊ ಈಗ ನೀವು ಹೇಳಿದ ಪ್ರಶ್ನೆಗೆ ಇನ್ನೊಂದೇನಂದ್ರೆ, ಈ ತರ ಜಾಗದಲ್ಲಿ ವೇರ್ ಇಟ್ ಇಸ್ ವೆಲ್ ನೋನ್ ಫಾರ್ ಡಿಸ್ಪೋಸಲ್ ಆಫ್ ಅನ್ಕ್ಲೈಮ್ಡ್, ಏನ್ ಮಾಡ್ಬೇಕಾಗಿತ್ತು ಅಂತ ಸರ್ SIT ಅವರು ಯಾವ ತರ ತನಿಖೆ ಮಾಡ್ಬೇಕಾಗಿತ್ತು ಅಂತ ನೀವು ಹೇಳೋದಾಗಾದ್ರೆ ಹೆಂಗ್ ಆಗಿದ್, ನೆಲ ಆಗಿದ್ ಹೇಗೆ? ಚಂದ್ರಕಾಂತ್ ನೋಡಿ, ಅದೇ ನಾನು ಹೇಳದ್ನಲ್ಲ, ಫಸ್ಟ್ ದ ಗ್ರೇವ್ ಹಸ್ ಬಿನ್ ಐಡೆಂಟಿಫೈಡ್. ಆ ಗ್ರೇವ್ ನ ಐಡೆಂಟಿಫೈ ಮಾಡಿ ಬಾರ್ಡರ್ಸ್ ನ ಡಿಫೈನ್ ಮಾಡಕ್ಕಿಂತ ಮುಂಚೆ ಸರೌಂಡಿಂಗ್ ಏರಿಯಾಸ್, ಅಲ್ಲಿ ಬುಷಸ್, ಅದು ಎಲ್ಲ ಇದೆ. ಕಾಲ್ದಾರಿನಲ್ಲಿ ಹೋಗಿ ಬರ್ಲಿಕ್ಕೆ ಮನುಷ್ಯನಲ್ಲೇ ಹೋಗೋದಲ್ಲ. ವಿ ಹ್ಯಾವ್ ಟು ಕ್ಯಾರಿ ಸರ್ಟನ್ ಎಕ್ವಿಪ್ಮೆಂಟ್, ಸೊ ದಟ್ ಬಾರ್ಡರ್ಸ್ ಹ್ಯಾಸ್ ಟು ಬಿ ಡಿಫೈನ್ಡ್ ಅಂಡ್ ದ ಪೆರಿಮೀಟರ್ ಹ್ಯಾಸ್ ಟು ಬಿ ಕ್ಲೀನ್ಡ್. ಸೊ ಈ ತರ ಮಣ್ಣು ಗಿಡದಲ್ಲಿ ಯಾಕಂದ್ರೆ ನೀವು ಕಾಲಲ್ಲಿ ಏನೋ ಎತ್ಕೊಂಡು ಹೋಗ್ತೀರಿ, ಕಾಲಲ್ಲಿ ಹೊಕ್ಕಿರ್ತದೆ, ಮಣ್ಣಿನಲ್ಲಿ ಇಳಿತೀರಿ, ಅಲ್ಲಿ ಸಿಗ್ತಕ್ಕಂತ ಎವಿಡೆನ್ಸ್ ಅಂತ ಕರೆಗಣನೆ ಮಾಡ್ಲಿಕ್ಕೆ ಆಗ್ತದ? ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಮೀನ್? ಸೊ ಈ ತರ 20 ಮಳೆಗಾಲ ನೋಡಿದೆ ಸರ್ ಆ ಜಾಗ. ದಿನೇಶ್ ಸರ್ 20 ಮಳೆಗಾಲ ನೋಡಿದೆ, ಒಂದು 5-6 ಪ್ರವಾಹ ನೋಡಿದೆ, 8 ಅಡಿ ನೀರು ನೋಡಿದೆ, ರೋಡ್ವರೆಗೂ ನೀರು ಬಂದಿದೆ. ಅಲ್ಲಿ ಸ್ನಾನಘಟ್ಟದ ಇಡೀ ಕಾಮಗಾರಿ ಮತ್ತೆ ಕಾಮಗಾರಿಯನ್ನ ಮಾಡಿದ್ದಾರೆ. ಅವಾಗ ಯಾವಾಗೂ ಹಾಳಾಗದೆ ಇರೋದು, ಇವ್ರು ಶೂ ಹಾಕೊಂಡು ಹೋಗ್ಬಿಟ್ರೆ ಹಾಳಾಗ್ಬಿಡುತ್ತಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ದ ಬಾಡಿ ಗ್ರೇವ್ ಅಂತ ಲೊಕೇಟ್ ಮಾಡಿರೋದು ಪ್ರವಾಹ ಬಂದಾಗಲ್ಲ.
ಈಗ ಒಂದು ತನಿಖೆ ಸ್ಟಾರ್ಟ್ ಆದ್ಮೇಲೆ ದಟ್ ಈಸ್ ವಾಟ್ ಈಸ್ ದ ಡಿಫರೆನ್ಸ್ ದೋ ಇಟ್ ಮೇ ಬಿ ಅ ಪಬ್ಲಿಕ್ ಪ್ಲೇಸ್ ಬಿಫೋರ್ ಬಟ್ ನೌ ಒನ್ ಇಟ್ ಇಸ್ ಬಿನ್ ಐಡೆಂಟಿಫೈಡ್ ನೌ ಇಟ್ ಈಸ್ ಫಾರ್ ಆಲ್ ಪಾಸಿಬಿಲಿಟಿ ಮೇ ಬಿ ಅ ಸೆಕೆಂಡರಿ ಕ್ರೈಮ್ ಸೀನ್ ಆರ್ ಎ ಟರ್ಷರಿ ಕ್ರೈಮ್ ಸೀನ್ ವೇರ್ ದ ಬಾಡಿ ಹಸ್ ಬಿನ್ ಡಿಸ್ಪೋಸ್ ಯಾಕಂದ್ರೆ ಪ್ರೈಮರಿ ಕ್ರೈಮ್ ಸೀನ್ ಮೈಟ್ ಹವ್ ಬಿನ್ ಎಲ್ಸ್ವೇರ್ ಸೊ ಅದನ್ನಂತ ಡಿಫೈನ್ ಮಾಡ್ಬೇಕಾದ್ರೆ ಅದಕ್ಕೆ ಆದ ಎಸ್ಟಾಬ್ಲಿಷ್ ಪ್ರೋಟೋಕಾಲ್ ಇದೆ. ಇದು ನಾನ್ ಮಾಡಿದ್ದಲ್ಲ, ಬೇರೆ ಎಲ್ಲರೂ ನಮ್ಮಂತವ್ರು ಸೇರಿ ಮಾಡಿರ್ತಕ್ಕಂಥ ಪ್ರೋಟೋಕಾಲ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ನಮ್ಮ ವಕೀಲರು ಇದ್ರ ಬಗ್ಗೆ ಇನ್ನ ಚೆನ್ನಾಗಿ ಹೇಳ್ತಾರೆ. ಹೌ ದ ಎವಿಡೆನ್ಸ್ ಹ್ಯಾಸ್ ಟು ಬಿ ಟೇಕನ್ ಅಂಡ್ ಹೌ ಇಟ್ ಹ್ಯಾಸ್ ಟು ಬಿ ರಿಸೀವ್ಡ್, ಪ್ಯಾಕ್ಡ್ ಅಂಡ್ ಲೇಬಲ್ಡ್ ಅಂಡ್ ದೆನ್ ಇನ್ ದ ಪ್ರೆಸೆನ್ಸ್ ಆಫ್ ದ ವಿಟ್ನೆಸಸ್. ಸೊ ಇದರಲ್ಲಿ ಎನಿ ಕಂಟಾಮಿನೇಷನ್ ಆರ್ ಎನಿ ಕಾಂಪ್ರಮೈಸಿಂಗ್ ಇನ್ ದ ಕಲೆಕ್ಷನ್ ಆಫ್ ದ ಎವಿಡೆನ್ಸ್ ಇಟ್ ವಿಲ್ ಬಿ ಇನ್ಅಡ್ಮಿಸಿಬಲ್ ಇನ್ ದ ಕೋರ್ಟ್ ಆಫ್ ಲಾ. ಓಕೆ. ಸೊ ಇದು ಒಂದು. ಈಗ ಫಾರ್ ಎಕ್ಸಾಂಪಲ್ ಅಗಿತಾ ಇದಾರೆ, ಮಳೆ ನೀರು ಬಂತು, ನೀರು ಬಂದಾಗ ಒದ್ದೆ ಆದಾಗ ಈಗ ಅವನ ಕೈನಲ್ಲಿ ಉಂಗುರ ಇತ್ತು, ಕಾಲ್ ಚೈನ್ ಇತ್ತು, ಈ ಕಾಲ್ ಇಟ್ಟಿದ ತಕ್ಷಣ ಮೂಳೆನೂ ಕೆಳಗೆ ಹೋಗ್ತದೆ, ಮಣ್ಣು ಕೆಳಗೆ ಹೋಗ್ತದೆ, ನೀರೆಲ್ಲ ಸೇರ್ಕೊಂಡಿರುತ್ತೆ. ಈಗ ಉಂಗುರ ನಿಮಗೆ ಸಿಗ್ತದಾ? ಪ್ರಶ್ನೆ. So this is where we compromise with the available evidences. So once you follow a defined protocol, definitely you can retrieve as much evidences as you can and as scientific way as it can, so that it will be admissible as evidence in the coming days in the court of law. Fine. Either the significance at the same time ಎಲ್ಲದಕ್ಕಿಂತ important the duty is to uphold the dignity of the dead and the sensitivity surrounding. ಈಗ ನಿಮ್ಮ ಯಾರಾದ್ರೂ ನೆಂಟರುಗಳು ಅಲ್ಲೇನಾದ್ರೂ ಊತಿರೋ ಪ್ರಶ್ನೆ ಇದ್ರೆ ಈ ತರ ತೆಗ್ದಾಗ ದುಃಖ ಆಗತ್ತಾ ಇಲ್ಲ? ಸೊ ದಟ್ ಈಸ್ ವೇರ್ ದ ಸೆನ್ಸಿಟಿವಿಟಿ ಲೈಸ್. ಅದನ್ನ ಕಾಪಾಡ್ಕೊಳ್ಳೋದು SIT ಯ ಮೂಲ ಕರ್ತವ್ಯ. ಇನ್ವೆಸ್ಟಿಗೇಷನ್ ಕಮ್ ದ ಸೆಕೆಂಡ್ ಪಾರ್ಟ್. ಸೊ ದಟ್ ಈಸ್ ವಾಟ್ ನಾನು ನೆನ್ನೆನೂ ಹೇಳಿದೆ, ಮೊನ್ನೆನೂ ಹೇಳ್ತಾ ಇದ್ದೀನಿ, ಈವನ್ ಟುಡೇ ನಿಮ್ ಮುಖಾಂತರ ಹೇಳ್ತೀನಿ. ಐ ಥಿಂಕ್ ಟುಡೇ ದೇ ಹ್ಯಾವ್ ಶೋನ್ ಸಮ್ ಡೆವಲಪ್ಮೆಂಟ್ಸ್, ಬಟ್ ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ ಇಸ್ ಒನ್ ಪಾರ್ಟ್. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ರಮಾಕಾಂತ್, ಒನ್ ಥಿಂಗ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಸಿ ಇವನು ಊತ್ ಹಾಕಿರೋನ್ಗೆ ಇಷ್ಟೊಂದು ನಾಲೆಜ್ ಇದೆ, ಇವನು ಬಾಡಿ ಕೊಟ್ಟವನ್ಗೆ ಇವನ್ಗಿಂತ ಮಾಹಿತಿ ಇರ್ತದೆ. ಅವನು ಎಲ್ಲಿ ಬಾಡಿ ಕೊಟ್ಟಿ ಊತ್ ಹಾಕಿರೋದಕ್ಕೆ ಬಾಡಿಯಲ್ಲಿ ಊತ ಹಾಕಿದಾನೆ ಅಂತ ಗೊತ್ತಿದೆ. ಬಾಡಿ ಕೊಟ್ಟಿರೋನ್ಗೆ ಊತ್ ಹಾಕಿರೋದು ಒಂದೇ ಅಲ್ಲ, ಯಾರಿಗೆ ಕೊಟ್ಟಿದೀನಿ, ಏನು ಕೊಟ್ಟಿದೀನಿ ಅಂತ ಗೊತ್ತಿರುತ್ತೆ. ಬಟ್ ಅವನ್ನ ಎಲ್ಲಿ ಇಲ್ಲ, ಇಬ್ರು ಸೇರಿ ತನಿಖೆಗೆ ಸಹಾಯ ಮಾಡ್ಬೋದಲ್ಲ. ಸೊ ವೈ ದಟ್ ಪಾರ್ಟ್ ಈಸ್ ಬಿನ್ ಟೋಟಲಿ ಕಂಪ್ಲೀಟ್ಲಿ ಬ್ಲಾಂಕ್. ಸೊ ದಿಸ್ ಇಸ್ ಸರ್ಟನ್ ಸ್ಟ್ರೇಂಜ್ನೆಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಓಕೆ, ಫೈನ್. ನಾನು ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸಂಕೇತನಿಗೆ ಸರ್ ನಿಮಗಿರುತ್ತೆ ಈ ಪ್ರಶ್ನೆ. ಅಂದರೆ ಇಲ್ಲಿ ಈಗ ಒಬ್ಬ ವ್ಯಕ್ತಿ ಯಾರೋ ಈ ಥರ ಸಾಯಿಸ್ತಾ ಇದ್ರು, ನನಗೆ ತಂದು ಬಾಡಿಗಳನ್ನು ಕೊಡ್ತಾ ಇದ್ರು, ನಾನು ಅದನ್ನು ಹೂಳ್ತಾ ಇದ್ದೆ, ಇಂತಿಂಥ ಕಡೆ ಹೂಳ್ತಾ ಇದ್ದೆ ಅಂತ ಏನೋ ಒಂದಷ್ಟು ವಿಷಯವನ್ನು ಹೇಳ್ತಾನೆ. ಇಂಥ ವಿಚಾರ ಪೊಲೀಸರ ಮುಂದೆ ಬಂದಾಗ ಯಾವ ವ್ಯಕ್ತಿಯ ಹೆಸರನ್ನು ಈ ವ್ಯಕ್ತಿ ಹೆಸರಿಸಿದ್ದನೋ ಅವನನ್ನು ಫಸ್ಟು ಕರೀತಾರ ಇವರು, ಅಥವಾ ಮೊದಲು ಬಾಡಿ ತೋರಿಸ್ನಡಿ ಅದು ನಿಜನ ಅಲ್ವಾ ಚೆಕ್ ಮಾಡೋಣ ಅಂಥೇಳಿ ಆ ಕಡೆಗೆ ಬರ್ತಾರಾ? ಈ ಒಂದು ವಿಚಾರದಲ್ಲಿ ಸಂಕೇತನಿಗೆ ಸರ್ಗೆ ಈ ಕೇಸ್ ಕೊಟ್ಟರೆ ಆ ಒಬ್ಬ ದೂರುದಾರನ ಪರವಾಗಿ ನಿಮ್ಮ ಆರ್ಗ್ಯುಮೆಂಟ್ಸ್ ಏನಿರುತ್ತೆ ಸರ್, ಇನಿಷಿಯಲ್ ಆರ್ಗ್ಯುಮೆಂಟ್ಸ್? ಈಗ ತನಿಖೆ ಅನ್ನೋದು ಒಂದು ಆಯಾಮದಲ್ಲಿ ಮಾತ್ರ ಆಗ್ತದೆ ಅಂತ ಹೇಳುವಾಗ ಸರಿ ಅನ್ಸಲ್ಲ. ಒಂದು ಕಡೆಗೆ ಐಡೆಂಟಿಫಿಕೇಶನ್ ಆಫ್ ದಿ ಬರಿಯಲ್ ಪ್ಲೇಸ್, ಅದು ಯಾವ ಜಾಗದಲ್ಲಿ ಹೂತಾಕಿದ್ದಾರೆ ಅನ್ನೋದು ಅದನ್ನ ಹುಡುಕಕ್ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅವನ ಹೇಳಿಕೆಯ ಸತ್ಯಾಸತ್ಯತೆಯನ್ನ ಪರಿಗಣನೆಗೆ ತೆಗೆದುಕೊಳ್ಳಲು ಅಥವಾ ಅದನ್ನ ದೃಢಪಡಿಸಿಕೊಳ್ಳಲು, ಇದು ಒಂದು. ಎರಡನೇದ್ದು, ಅವನು ಬೇರೆಯವರ ಹೆಸರನ್ನ ಏನಾದ್ರೂ ಹೇಳ್ತಾರ ಅಥವಾ ಯಾರು ಹೇಳಿದ್ರು ಇವರಿಗೆ, ಯಾವತ್ತಿನ ದಿನ ಹೇಳಿದ್ರು, ಎಲ್ಲಿ ಹೇಳಿದ್ರು, ಡೆಡ್ ಬಾಡಿ ಇವನಿಗೆ ಎಲ್ಲಿ ಕೊಡಲಾಯಿತು, ಅದು ಡೆಡ್ ಬಾಡಿ ಯಾವ ರೀತಿಯಲ್ಲಿತ್ತು, ಅಥವಾ ಡೆಡ್ ಬಾಡಿ ಅದು ಗಂಡಿಂದಿತ್ತ ಹೆಣ್ಣಿಂದಿತ್ತ, ಯಾವ ಸ್ಥಿತಿಯಲ್ಲಿತ್ತು, ಎಲ್ಲಿಂದ ರಿಕವರಿ ಆಯಿತು ಅನ್ನೋ ವಿಚಾರಗಳನ್ನ ಬೇರೆ ಬೇರೆ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿರ್ತಾರೆ. ಆ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಿರ್ತದೆ. ಪ್ರಿಲಿಮಿನರಿ ತನಿಖೆ ಅದನ್ನ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಇವನ ಸತ್ಯಾಸತ್ಯತೆ ದೃಢಪಡಿಸಿ, ಇವನ್ ಹೇಳಿಕೆಯ ಸತ್ಯಾಸತ್ಯತೆಯನ್ನ ಅಥವಾ ದೂರಿನಲ್ಲಿ ಇರುವಂತಹ ಸತ್ಯಾಂಶಗಳನ್ನ ದೃಢಪಡಿಸಿಕೊಳ್ಳಲು ಮೊದಲಿಗೆ ಆ ಬರಿಯಲ್ ಪ್ಲೇಸಿಗೆ ಹೋಗಿ ಅಥವಾ ಅದನ್ನ ಹೆಣವನ್ನು ತೆಗೆದು ನೋಡುವಂತ ವ್ಯವಸ್ಥೆ ಆಗ್ಲಿ ಅಥವಾ ಅದನ್ನು ಪರೀಕ್ಷಿಸಿ ಕೊಡೋದಕ್ಕಾಗ್ಲಿ ಅದನ್ನ ವ್ಯವಸ್ಥೆ ಮಾಡ್ತಾರೆ. ಬಟ್ ಅದನ್ನೆಲ್ಲ ಮಾಡಿಲ್ಲ ಅಥವಾ ಮಾಡ್ತಿಲ್ಲ ಅಂತ ನಾವು ಹೇಳೋದು ತಪ್ಪಾಗ್ತದೆ. ಎಲ್ಲಾ ಹಂತದಲ್ಲಿ ಎಲ್ಲಾ ಆಯಾಮಗಳಲ್ಲಿ ಇದನ್ನ ತನಿಖೆ ಮಾಡ್ಬೇಕಾಗ್ತದೆ. ಒಂದು, ಈ ಲೋಕಲ್ ಯಾರ್ಯಾರು ಸತ್ತು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡೋದಾಗ್ಲಿ, ಅಥವಾ ಇವನಿಗೆ ಯಾರ್ಯಾರು ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ ಆಗ್ಲಿ, ಅಥವಾ ಯಾವ್ಯಾವ ಮಟೀರಿಯಲ್ ಇವನು ಬಳಸಿದ್ದ ಆ ಹೂತ್ ಹಾಕೋದಕ್ಕೆ, ತೆಗೆಯೋದಕ್ಕೆ ಅಥವಾ ಮುಚ್ಚೋದಕ್ಕಾಗ್ಲಿ, ಅಲ್ಲಿ ಏನೇನು ಅದರಲ್ಲಿ ವಸ್ತುಗಳಿದ್ದದನ್ನ ಯಾವ ತರ ನಾಶ ಮಾಡಿದ,
ಮತ್ತೆ ಮೈ ಮೇಲೆ ಬಟ್ಟೆ ಗಿಟ್ಟೆ ಮತ್ತೇನ್ರ ಇದ್ರೆ ಅದನ್ನ ಏನಾದ್ರೂ ಬೇರೆ ಕಡೆ ನಾಶ ಮಾಡಿದ್ನ ಅನ್ನೋದ್ರ ಬಗ್ಗೆ ಹೇಳಿಕೆ ಕೊಡೋದಾಗ್ಲಿ ಅಥವಾ ಎಲ್ಲಿ ಮಾಡಿದ ಅನ್ನೋದ್ರ ಬಗ್ಗೆ ಆಗ್ಲಿ. ಹಾಗಾಗಿ ಈ ಎಲ್ಲ ಹಂತಗಳಲ್ಲೂ ಕೂಡ ಇದು ತನಿಖೆ ಆಗ್ತದೆ. ಒಂದು ಹಂತದಲ್ಲಿ ಮಾತ್ರ ಅಂತ ನಾವು ಹೇಳೋದು ತಪ್ಪಾಗ್ತದೆ. ಬಟ್ ಅದು ಮಾಧ್ಯಮದ ಮುಂದೆ ಹೇಳಲಿಕ್ಕಿಲ್ಲ. ಓಕೆ ಕೆಲವರಲ್ಲಿ ಗಾಂಭೀರ್ಯದಿಂದ ಸೆನ್ಸಿಟಿವಿಟಿ ಇರೋದ್ರಿಂದ ಹೇಳಲಿಕ್ಕಿಲ್ಲ. ಬಟ್ ನನ್ನ ಅಭಿಪ್ರಾಯದಲ್ಲಿ ಎಲ್ಲ ದಿಕ್ಕಿನಲ್ಲೂ ಆಗ್ತಾ ಇರ್ತದೆ ಅಂತ ನನ್ನ ಭಾವನೆ. ಫೈನ್. ಇನ್ನು ಚಂದ್ರಕಾಂತ್ ಸರ್, ನಿಮಗಿರುತ್ತೆ ಈ ಪ್ರಶ್ನೆ ಸರ್. ಈಗ 12 ಮೂಳೆಗಳು ಸಿಕ್ಕಿದೆ ಸರ್. 12 ಮೂಳೆ. ನನಗಿರೋ ಮಾಹಿತಿ ಪ್ರಕಾರ ಒಬ್ಬ ಮನುಷ್ಯನ ದೇಹದಲ್ಲಿ 206 ಮೂಳೆಗಳಿರ್ತವೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸರ್. 12 ಮೂಳೆಗಳನ್ನು ಒಂದು ಫೊರೆನ್ಸಿಕ್ ಲ್ಯಾಬ್ನ ಮುಂದೆ ಇಟ್ಟಾಗ ನಿಂಬಳಿ ಇರ್ತಕ್ಕಂಥ ಮೂಳೆಗಳ ಸ್ಯಾಂಪಲ್ಸನ್ನು ತೋರಿಸಿ ತಾವು ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್? ಯಾವ ರೀತಿಯ ಮೂಳೆಗಳು ಸಿಕ್ಕರೆ ಏನೆಲ್ಲ ಮಾಹಿತಿಯನ್ನು ತೊಗೊಳಕ್ಕೆ ಸಾಧ್ಯ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ಬೋದಾ ತಾವು ತೋರಿಸ್ತಾ ಅದನ್ನು? ಹೌದು, ಒಂದು ನಿಮಿಷ. ಸೊ ಈಗ ಸಪೋಸ್ ಇದೇ ಮೂಳೆ ಸಿಕ್ಕಿದೆ ಅಂತ ಅಂದ್ಕೊಳ್ಳೋದಾದರೆ, ಸೊ ಇದನ್ನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಫಸ್ಟ್ ಆಫ್ ಆಲ್ ಇದು ಹೆಂಗಸಿಂದ ಗಂಡಸಿಂದ ಅಂತ ಹೇಳ್ತೀವಿ. ಓಕೆ. ಸೊ ಇದನ್ನು ಹೇಗೆ ಹೇಳ್ತೀವಿ ಅಂತಂದರೆ, ಇದನ್ನ ನಾವು ಸುಪ್ರಾ ಆರ್ಬಿಟಲ್ ಮಾರ್ಜಿನ್ಸ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ವಿಲ್ ಬಿ ಮೋರ್ ಪ್ರಾಮಿನೆಂಟ್ ಇನ್ ಕೇಸ್ ಆಫ್ ಮೇಲ್ಸ್ ಆ್ಯಂಡ್ ಲೆಸ್ ಪ್ರಾಮಿನೆಂಟ್ ಇನ್ ಕೇಸ್ ಆಫ್ ಫೀಮೇಲ್ಸ್ ಅಂತ ಹೇಳ್ತೀವಿ. ಇದನ್ನು ಈ ಪಾಯಿಂಟನ್ನ ನಾವು ಫ್ರಾಂಟೋ ನೇಸಲ್ ಆ್ಯಂಗುಲೇಷನ್ ಅಂತ ಕರಿತೀವಿ. ಓಕೆ. ಸೊ ದಿಸ್ ಇಸ್ ಮೋರ್ ಡಿಸ್ಟಿಂಕ್ಟ್ ಇನ್ ಮೇಲ್ಸ್, ಲೆಸ್ ಡಿಸ್ಟಿಂಕ್ಟ್ ಇನ್ ಫೀಮೇಲ್ಸ್ ಅಂತ ಹೇಳ್ತೀವಿ. ಅದಾದ ನಂತರ ನಾವು ಫೋರ್ ಹೆಡ್ ಅಂತ ಹೇಳಿ ಇದನ್ನು ಮುಖದ ಹಣೆಯ ಮುಂಭಾಗ ಏನಿರುತ್ತೆ, ಇಟ್ ಈಸ್ ಮೇಲ್ಸ್ ಅಲ್ಲಿ ಇಟ್ ಈಸ್ ಅ ಸ್ಲೋಪಿಂಗ್ ಆ್ಯಂಡ್ ಓವರ್ ಆಲ್ ದ ಬೋನ್ ವಿಲ್ ಬಿ ಇರ್ರೆಗ್ಯುಲರ್ ಆ್ಯಂಡ್ ರಗೆಡ್ ಅಪಿಯರೆನ್ಸ್ ಇರುತ್ತೆ. ಬಟ್ ವೆರಾಸ್ ಇನ್ ಕೇಸ್ ಆಫ್ ಫೀಮೇಲ್ಸ್ ಅಲ್ಲಿ ಇಟ್ ವಿಲ್ ಬಿ ಸ್ಮೂತ್ ಆ್ಯಂಡ್ ಫೀಮೇಲ್ಸ್ ಕಲ್ಲು ಇಟ್ ಗಿವ್ಸ್ ಎ ಇನ್ಫಂಟೈಲ್ ಲುಕ್ ಅಂತೇಳಿ ಕರಿತೀವಿ. ಮಗುವಿನ ಮುಖದಂತೆ ಕಾಣ್ತದೆ ಅಂತೇಳಿ ಹೇಳ್ತೀವಿ. ಸೊ ಆಮೇಲೆ ಕಮಿಂಗ್ ಟು ಇದನ್ನ ಆರ್ಬಿಟ್ಸ್ ಅಂತೇಳಿ ಕಟ್ತೀವಿ ಅಥವಾ ಸಾಕೆಟ್ಸ್ ಅಂತೇಳಿ ಹೇಳ್ತಾರೆ. ಸೊ ಇದನ್ನು ಸ್ಕ್ವೇರ್, ಇದು ಕಂಪ್ಯಾರಿಟಿವ್ಲಿ ದಿಸ್ ಇಸ್ ಕಾಲ್ಡ್ ಎಸ್ ಕಂಪ್ಯಾರಿಟಿವ್ ಅನಾಟಮಿ. ಇದನ್ನು ನಾವು ಸ್ಕ್ವೇರಿಶ್ ಅಂತ ಕರಿತೀವಿ. ಯಾಕೆಂದರೆ ವಿಚ್ ಇಸ್ ನಾಟ್ ಎ ಸ್ಕ್ವೇರ್, ವಿ ಕಾಲ್ ಇಟ್ ಎಸ್ ಅ ಸ್ಕ್ವೇರಿಶ್. ಆ್ಯಂಡ್ ಇನ್ ಕೇಸ್ ಆಫ್ ಫೀಮೇಲ್ಸ್ ಇಟ್ ಈಸ್ ರೌಂಡಿಶ್ ಅಂತ ಕರಿತೀವಿ. Here the margins are sharp in case of males, whereas in case of females the orbital margins are rounded ಅಂತ ಹೇಳಿ ಹೇಳ್ತೀವಿ. ಸೊ ಅದೇ ರೀತಿ ನಾವು ಮ್ಯಾಂಡಿಬಲ್ ಅಲ್ಲೂ ಕೂಡ ವ್ಯತ್ಯಾಸ ಕಾಣ್ತೀವಿ. ಇದನ್ನ ದವಡೆ ಮೂಳೆ ಅಥವಾ ಮ್ಯಾಂಡಿಬಲ್ ಅಂತ ಕರಿತೀವಿ. ಇದರಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬರುತ್ತೆ. ಸೊ ಆವಾಗಲೇ ದಿನೇಶ್ ರಾವ್ ಅವ್ರು ಹೇಳಿದಾಗೆ ತಲೆಬುರುಡೆ ಮತ್ತೆ ಬೆನ್ನಿನ ಸೊಂಟದ ಮೂಳೆ ಅಂತೇಳಿ ಹೇಳ್ತೀವಿ. ಸಿ ಇದನ್ನ ನಾವು ಓನ್ಲಿ ದ ಎಕ್ಸ್ಪರ್ಟ್ ಆನ್ ಇಸ್ ಬೇಸ್ಡ್ ಆನ್ ಇಸ್ ಎಕ್ಸ್ಪೀರಿಯನ್ಸ್ ಈ ಕ್ಯಾನ್ ಟೆಲ್. ಸೊ ಇದನ್ನ ನಾವು ಗ್ರೇಟರ್ ಸಯಾಟಿಕ್ ನಾಚ್ ಅಂತ ಕರಿತೀವಿ. ಇಟ್ ಈಸ್ ವೈಡ್ ಅಂಡ್ ಶಾಲೋ, ನ್ಯಾರೋ ಅಂಡ್ ಡೀಪ್. ಓಕೆ. ಡೀಪ್ ಇನ್ ಕೇಸ್ ಆಫ್ ಫೀಮೇಲ್ಸ್ ಅಂಡ್ ನ್ಯಾರೋ ಇನ್ ಕೇಸ್ ಆಫ್ ಮೇಲ್ಸ್ ಅಂತೇಳಿ ಹೇಳ್ತೀವಿ. ನ್ಯಾರೋ ಅಂಡ್ ಡೀಪ್ ಇನ್ ಕೇಸ್ ಆಫ್ ಮೇಲ್ಸ್ ಅಂತೇಳಿ ಹೇಳ್ತೀವಿ. ಸೊ ಅಪಾರ್ಟ್ ಫ್ರಮ್ ದಟ್ ಇದನ್ನ ಪ್ಯೂಬಿಕ್ ಬೋನ್ ಅಂತೇಳಿ ಹೇಳ್ತೀವಿ. ಓಕೆ. ಸೊ ಇಟ್ ಈಸ್ ಅ ಸ್ಕ್ವೇರ್ ಶೇಪ್ ಇರುತ್ತೆ. ಆಮೇಲೆ ಎರಡು ಮೂಳೆ, ಪಕ್ಕದ ಮೂಳೆ ನಮಗೆ ಸಿಕ್ಕಾಗ ಅದನ್ನು ಕಂಪ್ಯಾರಿಟಿವ್ಲಿ ನಾವು ನೋಡ್ಬಿಟ್ಟು ಇದು ಹೆಂಗಸಿಂದ ಗಂಡಸದ ಅಂತ ಹೇಳ್ತೀವಿ. ಪ್ಲಸ್ ಇದಕ್ಕೆ ಮೆಜರ್ಮೆಂಟ್ಸ್ ಕೂಡ ಇರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಸ್ಯಾಟಿಕ್ ನಾಚ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ ಇದನ್ನ. ಇದು ವಿಡ್ತ್ ಮತ್ತೆ ಡೆಪ್ತ್ ನ ಮೆಷರ್ ಮಾಡಿ, ಇಫ್ ಇಟ್ ಈಸ್ ಲೆಸ್ ದೆನ್ 5 ಅಂತಂದ್ರೆ ಇದು ಮೇಲ್, ಇಟ್ ಈಸ್ ಮೋರ್ ದೆನ್ 5 ಅಂತಂದ್ರೆ ಇಟ್ ಈಸ್ 5 to 6 ವಿಚ್ ವೇರಿಯಸ್ ಇನ್ ಫೀಮೇಲ್ಸ್. ಸೊ ಇದನ್ನ ಫೀಮೇಲ್ ಬೋನ್ ಅಂತ ಹೇಳಿ ಹೇಳ್ತೀವಿ. ಸೊ ಇವನ್ ಫ್ರಮ್ ಎ ಡಿಸ್ಟೆನ್ಸ್ ನಾವು ಹೇಳೋದು, ಇದನ್ನ ತುಂಬಾ ಅತಿ ದೂರದಿಂದ ಒಂದು ರೂಮ್ನಲ್ಲಿ ಕೋಣೆನಲ್ಲಿ ನಾವು ನಿಂತು ನೋಡಿದಾಗ ಸೊ ಈ ಮೂಳೆ ಗಂಡಸ್ದು ಹೆಂಗಸಿಂದ ಅಂತ ಕೂಡ ನಾವು ಹೇಳ್ಬೋದಾಗತ್ತೆ. ಓಕೆ. ಸೊ ಇನ್ನೊಂದೇನಂದ್ರೆ ಇಲ್ಲಿ ಪ್ರಶ್ನೆ ನಂದು, ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಈಗ ತಲೆಬುರುಡೆಯ ಮೂಳೆಯ ಚೂರುಗಳೂ ಸೇರಿ 12 ಮೂಳೆ ಪತ್ತೆಯಾಗಿದೆ ಅಂತ ಹೇಳಿ, ನಿಮ್ಗೆ ಇಡೀ ಒಂದು ಬುರುಡೆ ಸಿಕ್ಕಾಗ, ಆ ಒಂದು ಬೋನ್ ಸಿಕ್ಕಾಗ ನಾವು ಎಕ್ಸ್ಪ್ಲೈನ್ ಮಾಡೋದು ಬೇರೆ, ತಲೆಬುರುಡೆ ಪೀಸ್ ಸಿಕ್ಬಿಡ್ತಪ್ಪ, ಆಗುತ್ತಾ ಸರ್? ಇಸ್ ಇಟ್ ಪಾಸಿಬಲ್ ಅಂತ? ಅಲ್ಲ ಈಗ ಪ್ರಶ್ನೆ ನಂದು ಏನಾಗುತ್ತೆ ಅಂದರೆ, ತಲೆಬುರುಡೆ ಇದು ತಲೆಬುರುಡೆ ಅಲ್ವಾ, ಇದು ಯಾವ ಭಾಗದ ತಲೆಬುರುಡೆ ಸಿಕ್ಕಿದೆ ಅವ್ರಿಗೆ ಅನ್ನೋದ್ರ ಮೇಲೆ. ಓಕೆ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಪೀಟ್ರಸ್ ಪಾರ್ಟ್ ಆಫ್ ಟೆಂಪ್ರಲ್ ಬೋನ್ ಅಂತೇಳಿ. ಸೊ ಇದ್ರನ್ನಲ್ಲೂ ಕೂಡ ನಾವು ಜೆಂಡರ್ನ ಡಿಟರ್ಮಿನ್ ಮಾಡ್ಬೋದು. ಪೀಟ್ರಸ್ ಪಾರ್ಟ್ ಆಫ್ ಟೆಂಪ್ರಲ್ ಬೋನ್ ದಿನ ಕೂಡ ನಾವು ಜೆಂಡರ್ನ ಡಿಟರ್ಮಿನ್ ಮಾಡ್ಬೋದಾಗತ್ತೆ. ಸೊ ಈಗ ಸಪೋಸ್ ಇದೊಂದೇ ಪೀಸ್ ಸಿಕ್ತು ಅಂತಂದ್ರೆ ಇದರಲ್ಲಿ ನಾನು ಏಜ್ ಎಷ್ಟು ವಯಸ್ಸಿನವ್ರು ಇವರು ಅಂತ ಹೇಳಿ ನಾವು ಹೇಳ್ಬೋದು. ಬಿಕಾಸ್ ಈ ಪೋರ್ಷನ್ ನೀವು ಟ್ರೇಸ್ ಮಾಡಿದ್ರೆ ದಿಸ್ ವಿ ಕಾಲ್ ಇಟ್ ಆಸ್ ಔಟರ್ ಟೇಬಲ್.
ಸೊ ಇದು ಕೆಳಗಡೆ ಇರೋಂಥದ್ದನ್ನ ಇನ್ನರ್ ಟೇಬಲ್ ಅಂತ ಕರಿತೀವಿ. ಇದ್ರ ಮಧ್ಯದಲ್ಲಿ ಇರೋದು ಸ್ಪಾಂಜಿ ಆರ್ ಡಿಪ್ಲಾಯಿಕ್ ಬೋನ್ ಅಂತ ಹೇಳಿ ಕರಿತೀವಿ. ಆಸ್ ದ ಏಜ್ ಅಡ್ವಾನ್ಸಸ್ 40 ಇಯರ್ಸ್ ಆದ ನಂತರ ಈ ಸ್ಪಾಂಜಿ ಬೋನ್ ಇದೆಯಲ್ಲ ಮಧ್ಯದಲ್ಲಿ, ಸೊ ಈ ಸ್ಪಾಂಜಿ ಬೋನು ಇದು ಕಡಿಮೆ ಆಗ್ತಾ ಹೋಗುತ್ತೆ ಪ್ರಮಾಣ. ಸೊ ಈ ಮನುಷ್ಯಂದು ಏಜು 40 ತುಂಬಿದೆ ಅಂತೇಳಿ ಹೇಳ್ಬೋದು. ಆಮೇಲೆ ಸೊ ಅಪಾರ್ಟ್ ಫ್ರಮ್ ದಿಸ್ ಮೆನಿಂಜಿಯಲ್ ಆರ್ಟ್ರಿ ಮಾರ್ಕಿಂಗ್ಸ್ ಅಂತ ನಾವು ಕರಿತೀವಿ, ಇದನ್ನು ಪೂರ್ತಿ ಕಟ್ ಮಾಡಲಿಲ್ಲ. ಸೊ ಈ ಬೋನ್ನಲ್ಲಿ ಮೆನಿಂಜಿಯಲ್ ಆರ್ಟ್ರಿ ಮಾರ್ಕಿಂಗ್ಸ್ ಅಂತೇಳಿ ಇದು ಈ ಜಾಗದಲ್ಲಿ ಬರುತ್ತೆ. ಏನಂದ್ರೆ ಮಿಡ್ಲ್ ಮೆನಿಂಜಿಯಲ್ ಆರ್ಟ್ರಿ ಅಂತೇಳಿ ಇರುತ್ತೆ. ಈ ಮಾರ್ಕಿಂಗ್ಸ್ ಏನಾಗುತ್ತೆ ಅಂತಂದ್ರೆ ಕ್ರಮೇಣ ವಯಸ್ಸಾಗ್ತಾ ಆಗ್ತಾ ಡಿಪಾಸ್ ಆಫ್ ದ ಅಥೆರೋಸ್ಕ್ಲೆರೋಟಿಕ್ ಚೇಂಜಸ್ ಮತ್ತೆ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಡೆಪಾಸಿಟ್ ಆಗಿ ಸೊ ಇದೇನಾಗುತ್ತೆ ಅಂತಂದ್ರೆ ಇಟ್ ಬಿಕಮ್ಸ್ ಮೋರ್ ಪ್ರಾಮಿನೆಂಟ್. ಸೊ ಅದರಿಂದ ನಾವು ಏಜ್ ಕೂಡ ಹೇಳ್ಬೋದು ಅಂತ ಹೇಳ್ತಾರೆ. ಫೈನ್ ಫೈನ್ ಫೈನ್. ನನಗೆ ನನ್ನ ಕ್ವಶನ್ ದಿನೇಶ್ ರಾವ್ ಅವ್ರಿಗಿರುತ್ತೆ. ಈಗ ದಿನೇಶ್ ರಾವ್ ಅವ್ರಿಗಿರುತ್ತೆ. ದಿನೇಶ್ ಸರ್, ಈಗ ಇದರಲ್ಲಿ 2-3 ಭಾಗ ಇದೆ ಸರ್. ಈ ದೂರುದಾರ ಕೊಟ್ಟಿರ್ತಕ್ಕಂಥ ದೂರಿನ ಸ್ವರೂಪವನ್ನು ಗಮನಿಸಿದಾಗ ಕೆಲವನ್ನು ನಾನು ಸುಟ್ಟಿದ್ದೀನಿ, ಕೆಲವಕ್ಕೆ ಪೆಟ್ರೋಲ್ ಹಾಕಿದ್ದೀನಿ, ನಾನು ಕೆಲವನ್ನು ಹೂತಿದ್ದೀನಿ, ಈ ಥರದ್ದೇನೋ ಹೇಳಿದ್ದಾನೆ ಸರ್. ಒಂದು ವೇಳೆ ಲೆಟ್ ಅಸ್ ಅಸ್ಯೂಮ್, ನಾನು ಇದನ್ನು ಎಕ್ಸಾಕ್ಟಾಗಿ ಹೀಗೆ ಆಗಿದೆ ಅಂತ ನಾನು ಹೇಳಲಾರೆ ಇದರಲ್ಲಿ, ಲೆಟ್ ಅಸ್ ಅಸ್ಯೂಮ್ ಈ ವಿಚಾರದಲ್ಲಿ ಒಂದು ಗುಂಡಿಲಿ ಹಾಕಿದ್ದಾನ ಅವನು, ಸುಟ್ಬಿಟ್ಟಿದ್ದಾನ ಅವನು, ಪೆಟ್ರೋಲ್ ಎಲ್ಲ ಹಾಕಿ ಸುಟ್ಬಿಟ್ಟು ಆಮೇಲೆ ಮುಚ್ಚಿಬಿಟ್ಟ ಅಂತ ಅಂದ್ಕೊಳ್ಳೋಣ ಸರ್. ಅವಾಗ ಏನು ಕತೆ ಸರ್, ಫೋರೆನ್ಸಿಕ್ ಕತೆ ಏನು ಅವಾಗ ಅಂತ? ಅಲ್ಲ, ಇವನ್ ಈಗ ಗುಂಡಿನಲ್ಲಿ ಪೆಟ್ರೋಲ್ ಹಾಕಿ ಸುಟ್ಟಿದ್ದಾನೆ ಅಂದ್ರೆ ಡೆಫಿನೆಟ್ಲಿ ಸಾಫ್ಟ್ ಇಶ್ಯೂಸ್ ಏನು ಅದು ಯಾವ ಮಟ್ಟಿಗೆ ಸುಟ್ಟಿದ್ದಾನೆ ಅಗೇನ್ ಯು ಓನ್ಲಿ ಹ್ಯಾಸ್ ಟು ಎಕ್ಸ್ಪ್ಲೈನ್. ಬಟ್ ಡಿಸ್ಪೈಟ್ ದಟ್ ದ ಡಿಕಂಪೋಸಿಷನ್ ಪ್ರೋಸೆಸ್ ಯಾವುದೂ ಅದರಲ್ಲಿ ವ್ಯತ್ಯಾಸ ಕಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಿಗೆ ಏನಂದ್ರೆ ಮೂಳೆಗಳ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ ಬರ್ನ್ ದ ಬ್ಲಾಕ್ನಿಂಗ್ ಪಾರ್ಟ್ ವಿಲ್ ಬಿ ಡೆಫಿನೆಟ್ಲಿ ದೇರ್ ಅಂಡ್ ಚಾರಿಂಗ್ ರಿಮೇನ್ಸ್ ವಿಲ್ ಆಲ್ಸೋ ಬಿ ದೇರ್. ಇದೆರಡು ಮೂಳೆಗಳ ಮೇಲೆ ಇರ್ತದೆ. ಬಟ್ ಸಾಫ್ಟ್ ಟಿಶ್ಯೂಸ್ ಎಲ್ಲ ಡಿಕಂಪೋಸ್ ಆಗಿ ಕ್ರಮೇಣ, ಬಿಕಾಸ್ ಈ ಒನ್ ಥಿಂಗ್ ನಾವು ಇದರಲ್ಲಿ ಏನಂದ್ರೆ ಅದ್ ಯಾವ ಜಾಗದಲ್ಲಿ ಊತಿದ್ದಾರೆ ಇಟ್ಸ್ ಕಂಟೈನ್ಸ್ ಲಾಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್, ಬಿಕಾಸ್ ಲಾಟ್ ಆಫ್ ಪ್ಲಾಂಟ್ ಪ್ರಾಡಕ್ಟ್ಸ್ ಪ್ಲಸ್ ಡ್ಯಾಂಪ್ ಅಂಡ್ ವಾರ್ಮ್ ಎನ್ವಿರಾನ್ಮೆಂಟ್ ಇದೆ. Damp environment, water content is the most fertile ground for growing of bacteria. And besides, it's an acidic environment. So, the decomposition process will be comparatively faster as compared to the dry environment. So, the decomposition process ನಲ್ಲಿ ಇನ್ನ ಬೇಗ ಆಗತ್ತೆ. ಬಟ್ ಸುಟ್ಟಿರೋದ್ರಿಂದ ಸ್ವಲ್ಪ ಡಿಲೇ ಆಗೋದು ಹೊರತು, ಬಟ್ ಇಲ್ಲ ಆಗಿರೋದು 15-20 ವರ್ಷ ಇರೋದ್ರಿಂದ ಡೆಫಿನೆಟ್ಲಿ there should be skeletonized, but the possibility of existence of those charring parts that may help in the identification and the bony contents. Nodi, ಒಂದ್ಸಲಿ skeleton ನಮಗೆ ಸಿಕ್ಕಿದಾಗ ಅದರಲ್ಲಿ the separation of the bones ಅಂತ ಇದೆ, manner of separation ಅಂತ ಏನ್ ಹೇಳ್ತೀವಿ, is it due to a natural process or there is an interference? The interference ಯಾವ ರೀತಿ ಇದೆ ಅಂತ based on those observations definitely we can inform. So ಒಂದು ಹೇಳ್ತೇನೆ, ಏನೇ ಮಾಡಿ ಅವ್ನು ಏನೇ ಹೇಳಿದ್ರು ಅಲ್ಲಿ ಸಿಕ್ಕದ ಮೇಲೆ ಬಂದಿರಕಂತ ಸತ್ಯ ಅದೇ ಸತ್ಯ. ಸೊ ಈ ಹೌ ಡು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಈಸ್ ಟೆಲಿಂಗ್ ದ ಟ್ರೂತ್. ಯಾಕಂದ್ರೆ ಈಗ 4-5 ಗ್ರೇವ್ ತೋರಿಸಿದ್ರು ಅಲ್ಲಿ ಸಿಕ್ಲಿಲ್ಲ. ಸೊ ದಟ್ಸ್ ಪಾಸಿಬಲ್. ಈಗ ಸುಳ್ಳು ಅಂತಾನು ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಇನ್ನ 15-16 ಇನ್ನ 300. ಈಗ ಫಾರೆನ್ಸಿಕ್ ಅಲ್ಲಿ ಸರ್, ದಿನೇಶ್ ಸರ್, ಫಾರೆನ್ಸಿಕ್ ಅಲ್ಲಿ ಅಂತ ಬಂದಾಗ ಒಂದು ಬೆಸ್ಟ್ ಟೈಮ್ ಅಂತ ಏನಾದರೂ ಇದೆಯಾ? ನಾನು ಈ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಡೆಡ್ ಬಾಡಿಯನ್ನು ಹೂತಾದ ಮೇಲೆ ಅದು ಮೂಳೆಯಾಗಿ ಸಿಕ್ಕರೂ ಕೂಡ ಇಷ್ಟು ಸಮಯದ ಒಳಗಡೆ ನನ್ನ ಒಂದು ಲ್ಯಾಬ್ಗೆ ಇದು ಬಂದರೆ ನಾನು ಸ್ವಲ್ಪ ಆ್ಯಕ್ಯುರೇಟ್ ರಿಸಲ್ಟನ್ನು ಕೊಡಬಲ್ಲೆ ಅಂತ ಒಂದು ಟೈಮ್ ಏನಾದರೂ ಇದೆಯಾ ಸರ್ ಇದರಲ್ಲಿ? ರಮಕಾಂತ್, ನೋಡಿ, ವಿ ಡೋಂಟ್ ಡಿಮ್ಯಾಂಡ್ ದ ಟೈಮ್ ಆಫ್ ಡೆತ್ ಆರ್ ಟೈಮ್ ಆಫ್ ಸೋ ಕಾಲ್ಡ್ ರಿಕ್ವೆಸ್ಟ್ ಫಾರ್ ಅನ್ ಎಕ್ಸಾಮಿನೇಷನ್. ನಮ್ಗೆ ಯಾವ್ದು ಬರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಏನ್ ಸೈಂಟಿಫಿಕ್ ಎವಿಡೆನ್ಸ್ ಸಿಗುತ್ತೆ ಅದನ್ನ ನಾವು ಅಬ್ಸರ್ವ್ ಮಾಡಿ, ಅನಲೈಸ್ ಮಾಡಿ, ಇಂಟರ್ಪ್ರಿಟ್ ಮಾಡಿ ತನಿಖಾದಾರರಿಗೆ ಕೊಡಬೇಕು. 20 ವರ್ಷ ಆಗಿದ್ರೆ ಸರ್, 20 ಇಯರ್ಸ್ ಆಗಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಬಟ್ ಈಗ ನಾವು ಇಷ್ಟೊತ್ತಿಗೆ ಕೇಸ್ ಬರಬೇಕು ಅಂತ ಅಲ್ಲ ಸರ್. ಈಗ 20 ಇಯರ್ಸ್ ಆಗಿದ್ರೆ, 5 ಇಯರ್ಸ್ ಆಗಿದ್ರೆ, 3 ಇಯರ್ಸ್ ಆಗಿದ್ರೆ, 6 ತಿಂಗಳು ದಾಟಿದ್ರೆ ರಿಸಲ್ಟ್ ನ ಅಕ್ಯುರಸಿ ಯಾವಾಗ ಜಾಸ್ತಿ ಇರುತ್ತೆ ಅಂತ? ಅಬ್ಸಲ್ಯೂಟ್ಲಿ ದ ರೀಸೆಂಟ್ ಒನ್ಸ್, ಎನಿ ರೀಸೆಂಟ್ ಒನ್ ಎಷ್ಟು ಬೇಗ ನಮಗೆ ಸಿಗುತ್ತೆ ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಬೋತ್ ಫಾರ್ ದ ಫೊರೆನ್ಸಿಕ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಎವಿಡೆನ್ಸ್ ಪಾಯಿಂಟ್ ಆಫ್ ವ್ಯೂ. ಎಷ್ಟು ಲೇಟ್ ಆಗಿ ಸಿಗುತ್ತೆ ಡೆಫಿನೆಟ್ಲಿ that will be a delayed part, but it doesn't mean that we not see. One Ramakanth, once we should understand that examination and exhumation and modle helidage, exhumation alli main important objective is the identification part. Second comes the other process, the cause of death ella. So ida bare istralle case mugiyodilla, yakandre we have other corroboration, witnesses, other evidence, possible evidences. So
ಇದನ್ನೆಲ್ಲ ಆಧಾರದ ಮೇಲೆ ತನಿಖೆ ಸ್ಟಾರ್ಟ್ ಆಗುತ್ತೆ. ಬಟ್ ಅವರ್ ಎಕ್ಸಾಮಿನೇಷನ್ ವಿಲ್ ಟ್ರೈ ಟು ಎಸ್ಟಾಬ್ಲಿಷ್ ದ ಕೊರಾಬರೇಷನ್ ಫಾರ್ ವಾಟ್ ದ ಇನ್ವೆಸ್ಟಿಗೇಷನ್ ಆರ್ ಲುಕಿಂಗ್ ಫಾರ್ ವಿತ್ ದಿ ಎವಿಡೆನ್ಸ್ ಆಫ್ ದ ವಿಟ್ನೆಸಸ್ ಅವೈಲಬಲ್ ವಿತ್ ದಮ್. ಸೊ ಈ ರೀತಿ ಕೋರಿಲೇಟ್ ಆಗುತ್ತೆ. ಬಟ್ ಅರ್ಲಿಯರ್ ನೀವ್ ಹೇಳಿದಾಗೆ ಅರ್ಲಿಯರ್ ವಿ ಗೆಟ್ ದ ಬಾಡಿ, ಡೆಫಿನೆಟ್ಲಿ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಬೋತ್ ಫಾರ್ ದ ಇನ್ವೆಸ್ಟಿಗೇಟರ್ಸ್ ಅಂಡ್ ಆಲ್ಸೋ ಫಾರ್ ಎಕ್ಸ್ಪರ್ಟ್ಸ್, ಸೊ ದಟ್ ವಿ ಕ್ಯಾನ್ ಗಿವ್ ಅ ಬೆಟರ್ ಒಪಿನಿಯನ್ ಅಷ್ಟೇ. ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಮ್ಮ ಜೊತೆನಲ್ಲಿ ಇದೀಗ ಸಂಕೇತ್ ಹೆಣಿಗೆ ಸರ್ ಇದ್ದಾರೆ. ಸಂಕೇತ್ ಹೆಣಿಗೆ ಸರ್, ಈ SIT ತನಿಖೆ ಉದ್ದೇಶನೇ ಒಂದು ಕಡೆ ಬಂದಾಗ ಯಾರ್ದಾನ ಕೊಲೆ ಆಗಿದ್ದರೆ, ಈ ಥರದೊಂದು ದುರ್ಘಟನೆ ನಡೆದು ಹೋಗಿದ್ದರೆ ಆ ಫ್ಯಾಮಿಲಿಯವರಿಗೆ ನ್ಯಾಯ ಸಿಗಲಿ, ಆ ವ್ಯಕ್ತಿ ಆತ್ಮಕ್ಕೊಂದು ಶಾಂತಿ ಸಿಗಲಿ ಅನ್ನೋದೊಂದು ಮೈನ್ ಪರ್ಪಸ್ ಇರುತ್ತೆ ಸರ್. ಅಲ್ಟಿಮೇಟ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿ. ಈಗ ಈ ಡೆಡ್ ಬಾಡಿ ಈ ಥರದನ್ನು ಹೂತು ಹಾಕಿದ್ದೀನಿ ಅಂತೆಲ್ಲ ಹೇಳಿದ್ಮೇಲೆ ಈಗ ಮೂಳೆ ಮಾತ್ರ ಸಿಕ್ಕಿದೆ ಸರ್. ಈ ಮೂಳೆ ಸಿಕ್ಕಾಗ ಈ ವ್ಯಕ್ತಿಯನ್ನು ಕೂರಿಸ್ಕೊಂಡು ಅದು ಅಕಸ್ಮಾತ್ ಅದು ಗಂಡಿನದ್ದಾದರೆ, ಅಕಸ್ಮಾತ್ ಹೆಣ್ಣಿನದ್ದಾದರೆ, ನೀನು ನೆನಪಿದೆಯೇನಪ್ಪ ಈ ಮನುಷ್ಯ ಯಾವ ಥರ ಇದ್ದ? ಈಗ ನಾವು ಈ ಉಗ್ರಗಾಮಿಗಳು ದಾಳಿ ಮಾಡಿ ಅನ್ನೋ ಕೊಂದುಬಿಟ್ಟಾಗ ಉಗ್ರಗಾಮಿಗಳ ರೇಖಾಚಿತ್ರ ಬಿಡಿಸ್ತಾರೆ ಸರ್. ರೇಖಾಚಿತ್ರ ಬಿಡಿಸಿ ಇಂತಿಂಥವ್ರು ಹಿಂಗಿದ್ರು ಅಂತ ಹೇಳ್ತಾರೆ. ಸಪೋಸ್ ಅಂಥ ಪ್ರಯತ್ನಗಳಾಗ್ತವ, ಆ ಥರದ ರೇಖಾಚಿತ್ರ ಬಿಡಿಸಿದ ನಂತರದಲ್ಲಿ ಒಂದು ವೇಳೆ ಬಿಡಿಸಿದ್ರೆ ಅವನ ಮೆಮರಿ ಇಷ್ಟು ವರ್ಷಗಳ ನಂತರವೂ ಅಷ್ಟೇ ಪರ್ಫೆಕ್ಟಾಗಿದ್ದರೆ ಆ ರೇಖಾಚಿತ್ರ ಬಿಡಿಸಿ ಸಾರ್ವಜನಿಕ ಪ್ರಕಟಣೆಗಳಾಗ್ತವೆ. ಇಂಥದ್ದು ಈ ಥರದೊಂದು ಮುಖಚರ ಇರತಕ್ಕಂತಹ ಒಂದು ದೇಹವನ್ನು ಯಾರಾದರೂ ಬಲ್ಲಿರಾ? ಇಂಥವ್ರು ಧರ್ಮಸ್ಥಳದಲ್ಲಿ ಕಾಣೆಯಾದ ಬಗ್ಗೆ ಆಗಲಿ ಅಥವಾ ಅವರು ಸಾವಾದ ಬಗ್ಗೆ ಆಗಲಿ ಯಾರಿಗಾದರೂ ಪ್ರಾಥಮಿಕ ಹಂತದ ಮಾಹಿತಿ ಇದೆಯಾ? ಈ ಥರದ್ದು ನಡೆಯುತ್ತೆ ಸರ್, ಒಂದು ಪ್ರೊಸೀಜರ್ ನಡೀತಾ ಈ ಥರದ್ದು? ನೋಡಿ, ಈಗ ತನಿಖೆಗೆ ಸಂಬಂಧಪಟ್ಟಾಗ ನಾನು ಹೇಳ್ತಾ ಇರೋದು ಒಂದು ಆಯಾಮದಲ್ಲಿ ಕಲೆಕ್ಷನ್ ಆಫ್ ಅಸೋಸಿಯೇಟೆಡ್ ಎವಿಡೆನ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಮಟೀರಿಯಲ್ ಎವಿಡೆನ್ಸಸ್. ಈಗ ಅದು ಮಾತ್ರ ನಡೀತಾ ಇದೆ. ಎಕ್ಸಿಬಿಷನ್ ಸಂಬಂಧಪಟ್ಟಿರುವಂಥದ್ದು ಕಲೆಕ್ಷನ್ ಆಫ್ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು FSL ಲ್ಯಾಬೊರೇಟರಿ ಕಳಿಸಿ ಅದರ ಬಗ್ಗೆ ಮಾಹಿತಿ ಪಡೆಯೋದು ಅದು ಒಂದು ಭಾಗ ಮಾತ್ರ. ಅಲ್ಲಿಂದ ವರದಿ ಬಂದ ನಂತರ ಅದರ ಮುಂದಿನ ವಿಚಾರ, ಮುಂದಿನ ಆಯಾಮಗಳಲ್ಲಿ, ದಿಕ್ಕುಗಳಲ್ಲಿ ಅದರ ಬಗ್ಗೆ ವಿಶೇಷ ತನಿಖೆ ಆಗ್ತದೆ. ಇದು ಒಂದು. ಅಲ್ಲದೆ ಅವನ ಹೇಳಿಕೆ ಅಥವಾ ಅವನಿಗೆ ಸಂಬಂಧಪಟ್ಟಂತ ವಿಚಾರಗಳು, ಯಾರ್ಯಾರ ಪಾತ್ರ ಏನೇನಿತ್ತು ಅನ್ನೋದ್ರ ಬಗ್ಗೆ ತನಿಖೆ. ಮತ್ತೆ ನಾನು ಏನ್ ಹೇಳಿದ್ನಲ್ಲ ಈಗ ಕೆಲವೊಂದು ವಿಚಾರಗಳನ್ನ, ಏನಂದ್ರೆ ಒಂದು ಆ ಡೆಡ್ ಬಾಡಿ ಇಂಪೋಸಿಷನ್ ಅಂದ್ರೆ ಏನೋ ಸೂಪರ್ ಇಂಪೋಸಿಷನ್ ಅಂತ ಏನೋ ಬರ್ತದೆ. ದಿನೇಶ್ ರಾವ್ ಮತ್ತು ಪ್ರೊಫೆಸರ್ ಚಂದ್ರಕಾಂತ್ ಅವರು ಇದ್ರ ಬಗ್ಗೆ ಹೇಳ್ತಾರೆ. ಡಿಜಿಟಲ್ ಸೂಪರ್ ಇಂಪೋಸಿಷನ್ ಅಂತದ್ದು ಬರ್ತದೆ. ಅಂದ್ರೆ ಇದು ಸ್ಕೆಲೆಟನ್ ಆಧಾರದ ಮೇಲೆ ಯಾವ ರೀತಿ ಫೇಸ್ ಇರಬಹುದು ಅನ್ನೋದನ್ನ ಈಗ ಡಿಜಿಟಲಿ ಈಗ ಮಾಡಬಹುದು. ಅದೊಂಥರ ಈಗ ಇತ್ತೀಚೆಗೆ ಪ್ರಾರಂಭ ಇದೆ, ಅದರ ಬಗ್ಗೆ ಬಹಳ ಕಡೆ ಅಳವಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರೇ ವಿಶೇಷ ಪರಿಣಿತರಿರೋದ್ರಿಂದ ಅವ್ರು ಹೇಳಬಲ್ರು ಇದ್ರ ಬಗ್ಗೆ. ಅದು ಒಂದು ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಎವಿಡೆನ್ಸ್ ಆಫ್ ಮಟೀರಿಯಲ್ ಎವಿಡೆನ್ಸ್ ಟು ಐಡೆಂಟಿಫೈ ದಿ ಡೆಡ್ ಬಾಡಿ. ಇದು ಒಂದು. ಅಲ್ಲದೆ ಬೇರೆ ಬೇರೆ ಆಯಾಮಗಳಲ್ಲಿ, ಅಂದ್ರೆ ಯಾರ್ಯಾರು ಮಿಸ್ಸಿಂಗ್ ಇದ್ದಾರೆ ಅಥವಾ ಯಾರು ಧರ್ಮಸ್ಥಳಕ್ಕೆ ಬಂದು ಮಿಸ್ಸಿಂಗ್ ಆಗಿದ್ದಾರೆ. ಈಗ ನೋಡಿ, ಕೆಲವು ಮಾಹಿತಿ ನಾನು ಮಾಧ್ಯಮದಲ್ಲಿ ಓದಿರೋದು, ಎಷ್ಟರ ಮಟ್ಟಿಗೆ ಅದು ಅಕ್ಯುರೇಟ್ ಇದೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಮಿಸ್ಸಿಂಗ್ ಎಷ್ಟಿದಾವೆ ಕಂಪ್ಲೇಂಟ್, ಅದ್ರ ಬಗ್ಗೆ ಮಾಹಿತಿ ತೆಗಿತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಬರೀ ಕರ್ನಾಟಕದಲ್ಲಿ ಮಿಸ್ಸಿಂಗು ಪ್ಲಸ್ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರೋದು ಪ್ಲಸ್ ಧರ್ಮಸ್ಥಳಕ್ಕೆ ಬಂದು ಅಥವಾ ಸುತ್ತಮುತ್ತಲ ಜಾಗದಲ್ಲಿ ಬಂದು ಮಿಸ್ಸಿಂಗ್ ಆಗಿರುವಂತದ್ದು, ಅದರ ಸಂಬಂಧಪಟ್ಟಂತ ಫಿರ್ಯಾದಿ. ಅಂದ್ರೆ ದೇ ಹ್ಯಾವ್ ಟು ನ್ಯಾರೋ ಡೌನ್ ದರ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್. ಆ ನಂತರ ಅಲ್ಲಿ ಸಂಬಂಧಪಟ್ಟಂತ ಏನಾದ್ರೂ ಫಿರ್ಯಾದಿಗಳಿತ್ತು ಅಂತಂದ್ರೆ, ಅಥವಾ ಅಲ್ಲಿ ಬೇರೆ ಊರಲ್ಲಿ ಕಂಪ್ಲೇಂಟ್ ಕೊಟ್ಟರು ಸಹಿತ ಈ ಊರಿಗೆ ಹೋದವ್ರು ವಾಪಸ್ ಬಂದಿಲ್ಲ ಅಂತ ಏನಾದ್ರು ಧರ್ಮಸ್ಥಳ ಸಂಬಂಧಪಟ್ಟಂಗೆ ಏನಾದ್ರು ಹೆಸರು ಬಂದಿತ್ತು ಅಂತಂದ್ರೆ, ಆ ಕೇಸ್ಗಳನ್ನ ಮಾತ್ರ ಸೆಗ್ರಿಗೇಟ್ ಮಾಡಿ ದೇ ವಾಂಟ್ ಟು ಇನ್ವೆಸ್ಟಿಗೇಟ್ ಆರ್ ನ್ಯಾರೋ ಡೌನ್ ದರ್ ಸ್ಕೋಪ್ ಆಫ್ ಇನ್ವೆಸ್ಟಿಗೇಷನ್. ಇದು ಒಂದು. ಮತ್ತೆ ಈಗ ಡೆಡ್ ಬಾಡಿ FSL ರಿಪೋರ್ಟು ಇದು ಏನ್ ಹೇಳ್ತಾ ಇದೀವಲ್ಲ, ಅದು ಒಂದು ಭಾಗ. ಆದ್ರೆ ಕೊರೋಬರೇಟಿವ್ ಎವಿಡೆನ್ಸ್ ಕಲೆಕ್ಷನ್ ಅಂತ ಏನಿರ್ತದೆ, ಅವರು ಬೇರೆಯವರ ಪಾತ್ರ, ಅವರ ಹೇಳಿಕೆ, ಅವರ ಕಂಡಕ್ಟ್, ಅಥವಾ ಡೆಡ್ ಬಾಡಿಗೆ ಸಂಬಂಧಪಟ್ಟಂತ ಅದರದ್ದು ಎಕ್ಸಿಬಿಷನ್ಗೆ ಆಗ್ಲಿ, ಈ ಎಕ್ಸಿಬಿಷನ್ಗೆ ಏನ್ ನಾವು ಹೇಳ್ತಾ ಇದ್ದೇವೆ, ಇದಕ್ಕೆ ಬರೆಯಲಿಗೆ ಯಾರ್ಯಾರ ಏನೇನ್ ಪಾತ್ರ, ಮತ್ತೆ ಸಾಕ್ಷಿ ಮಾಡಿದ್ರೆ ಎಲ್ಲೆಲ್ಲಿ ಮಾಡಿದ್ರು, ಅಥವಾ ಎಲ್ಲರೂ ಬಚ್ಚಿಟ್ಟಿದ್ರೆ ಎಲ್ಲಿ ಬಚ್ಚಿಟ್ಟಿದ್ದಾರೆ, ಯಾರ ಆದೇಶದ ಮೇಲೆ ಇಲ್ಲಿ ಬರಿ ಮಾಡಲಾಯಿತು, ಇದೆಲ್ಲ ಬೇರೆ 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 ತನಿಖೆ ಹಂತದಲ್ಲಿ ಗೊತ್ತಾಗುತ್ತೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ಇಟ್ ಈಸ್ 360 ಡಿಗ್ರಿ ಇನ್ವೆಸ್ಟಿಗೇಷನ್ ಫ್ರಮ್ ಆಲ್ ದ ಆಂಗಲ್ಸ್. ಎಲ್ಲ ಅಂಗಗಳಲ್ಲಿ ಎಲ್ಲ ಇಲಾಖೆಗಳದ್ದು ಬೇರೆ 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 ಪಾತ್ರ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನೀಗ ಚಂದ್ರಕಾಂತ್ ಸರ್ ಕೇಳಿಬಿಡ್ತೀನಿ. ಚಂದ್ರಕಾಂತ್ ಸರ್, ಕೊಲೆ ಮಾಡಿದಾಗೆಲ್ಲ ಸಾವಾಗಿರಬಹುದು,
ಕೊಲೆ ಮಾಡಿದಾಗ ಉದ್ದೇಶ ಕೊಲೆ ಅಂತ ಹೇಳಿದ್ರೆ ನಮಗೆ ಮುಗಿದೋಯ್ತಲ್ಲಿ, ಸತ್ತು ಹೋಗಿದ್ದಾನೆ, ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳಿ. ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಎಲ್ಲ ಸಾವುಗಳು ಕೊಲೆನೇ ಆಗಿರಬೇಕಾಗಿಲ್ಲ, ಎಲ್ಲ ಸಾವುಗಳು ಕೊಲೆನೇ ಆಗಿರಬೇಕಾಗಿಲ್ಲ. ಆತ್ಮಹತ್ಯೆ ಕೂಡ ಆಗಿರಬಹುದು, ಆಕಸ್ಮಿಕ ಕೂಡ ಆಗಿರಬಹುದು. ಕಾಲು ಜಾರಿ ಬಿದ್ದಿದ್ರು, ಸತ್ತು ಹೋಗ್ಬಿಟ್ರು ಇರಬಹುದು. ಕೆಲವರು ಹೇಳ್ತಾರೆ ಆ ಭಾಗದಲ್ಲಿ ಪವಿತ್ರ ಸ್ಥಳದ ನಂಬಿಕೆ ಇದೆ, ಅನೇಕರು ಬಂದು ಅಲ್ಲಿ ಸತ್ತು ಹೋಗ್ತಾ ಇದ್ರು, ಹಿಂದೆ ಮುಂದೆ ಯಾರೂ ಗೊತ್ತಾಗ್ತಿರಲಿಲ್ಲ, ಆ ಥರದ್ದು ಸಂಸ್ಕಾರ ಕೂಡ ಮಾಡಿರಬಹುದು ಅಂತ. ಆತ್ಮಹತ್ಯೆ ಯಾವುದು, ಕೊಲೆ ಯಾವುದು, ಇದು ಪತ್ತೆ ಆಗುತ್ತೆ ಸರ್ ಚಂದ್ರಕಾಂತ್ ಸರ್ ಈ ಒಂದು ವಿಚಾರದಲ್ಲಿ? ಈಗ ಫಸ್ಟ್ ಆಫ್ ಆಲ್ ನೀವು ಕಾಲ್ ಜಾರಿ ಬಿದ್ದದ್ದು ಅಂತ ಹೇಳಿ ಹೇಳ್ತೀರಿ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನೇ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಬಾತ್ರೂಮ್ನಲ್ಲಿ ನಾನು ಕಾಲ್ ಜಾರಿ ಬಿದ್ದರೆ ಅದನ್ನು ನಾವು ಮೆಡಿಕೋ ಲೀಗಲ್ ಕೇಸ್ ಅಂತೇಳಿ ಮಾಡಬೇಕಾಗ್ತದೆ. ಓಕೆ. ಪೊಲೀಸ್ ಅದಾದಮೇಲೆ ನನಗೆ ಏಟಾಗಿರುತ್ತೆ, ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಅದಾದ ನಂತರ ಪೊಲೀಸ್ಗೆ ಒಂದು ಇಂಟಿಮೇಷನ್ ಕಳಿಸ್ತಾರೆ. ಸೊ ಪೊಲೀಸ್ ಬಂದು ಒಂದು ಮಾಹಿತಿ ಅಥವಾ ಸ್ಟೇಟ್ಮೆಂಟ್ ತೊಗೊಳ್ತಾರೆ ನನ್ನ ಹತ್ರ. ಆವಾಗ ನಾನು ಇಲ್ಲ ಅದು ನಾನೇ ಬಿದ್ದಿದ್ದು ಸ್ವತಃ ಅಂತೇಳಿ ಪೊಲೀಸ್ ಎದುರಿಗೆ ಹೇಳಿಕೆ ಕೊಟ್ಟು ಅದನ್ನು ಸಿಗ್ನೇಚರ್ ಮಾಡಿದಾಗ ಸೊ ಅದು ಒಂದು ಲೀಗಲ್ ಡಾಕ್ಯುಮೆಂಟೇಷನ್ ಆಗುತ್ತೆ. ಓಕೆ. ಸೊ ಇದು ನಾನು ಹೇಳ್ತಿರೋದು ನಮ್ಮನೆಯ ಒಳಾಂಗಣದಲ್ಲಿ ಏನು ನಡೆಯುತ್ತೆ ಅದು. ಬಟ್ ಇದು ಬಿಟ್ಟು ಹೊರಗಡೆ ನಡೆದಂಥ ಒಂದು ಸಂದರ್ಭನ ಸೊ ಅಲ್ಲಿ ಈ ನಡೆದ ಘಟನೆ ಬಗ್ಗೆ ಮಾಹಿತಿ ಕೊಡಲೇಬೇಕಾಗತ್ತೆ. ಈಗ ಯಾರೋ ಅವರು ಜಾರು ಬಿದ್ದರು ಅಥವಾ ನೀರಿನಲ್ಲಿ ಮುಳುಗೋಗಿದ್ದಾರೆ ಅಥವಾ ಮೇಲಿಂದ ಬಿದ್ದರು, ಮರದ ಟಂಗೆ ಅಥವಾ ರಂಬೆ ಬಿದ್ದು ಸತ್ತಿದ್ದಾರೆ ಅನ್ನೋದು ಸಂದರ್ಭದಲ್ಲಿ ಪೊಲೀಸರಿಗೆ ಗಮನಕ್ಕೆ ತಂದು ದ ಪೊಲೀಸ್ ಹ್ಯಾಸ್ ಗಾಟ್ ಎ ಡಿಸ್ಕ್ರಿಷನರಿ ಪವರ್. ಓಕೆ. ಒಂದ್ಸರಿ ಇಂಟಿಮೇಷನ್ ಆದ ಕೂಡಲೇ police has got a discretionary power and on their investigation if there is a slightest suspicion of doubt then the body can be subjected for post-mortem examination. Fine. So it is left to the discretion of the police officer. The police manual ಅಲ್ಲಿ ಇದು ಲಿಖಿತವಾಗಿ ಉಂಟು. ಓಕೆ, ಫೈನ್. ದಿನೇಶ್ ರಾವ್ ಸರ್ ಲಿಖಿತವಾಗಿ ಇದೆ. ಸೊ ಹಾಗಾಗಿ ಪೊಲೀಸ್ ಫೈನ್. ದಿನೇಶ್ ರಾವ್ ಸರ್ ನಿಮಗೆ ಫೈನಲ್ ಕ್ವಶನ್ ಸರ್, ನಿಮಗೆ ಫೈನಲ್ ಕ್ವಶನ್ನು. ಆತ್ಮಹತ್ಯೆ ಆಗಿದೆಯೋ, ಕೊಲೆ ಆಗಿದೆಯೋ, ಸಾವಾಗಿದೆಯೋ, ದಿಕ್ಕೇ ಇಲ್ದಿರೋರು ಇದ್ದರು, ಅಥವಾ ಅದು ಕೊಲೆನೇ ಆಗಿದ್ದು. ಈಗ ಇನ್ನೊಂದು ವಿಚಾರ ಏನು ಬಂತು ಅಂತ ಹೇಳಿದ್ರೆ ಒಡವೆಗಳು, ಓಲೆ ಧರಿಸಿರಬಹುದು, ಯಾರೋ ಕಡಗ ಹಾಕೊಂಡಿದ್ದ ಅಂತ ಕಾಣುತ್ತೆ, ಯಾರೋ ಅಥವಾ ಕಾಲುಂಗುರ ಇದ್ದಿರಬಹುದು, ಯಾವುದೋ ಚೈನ್ ಹಾಕಿದ್ರು, ಈ ಥರದ್ದೇನೋ ಇರುತ್ತೆ ಸರ್. ಚರ್ಮ ಸಮೇತ ಸಿಕ್ಕ ಕೆಲವರು ಅಚ್ಚೆ ಹಾಕ್ಸ್ಕೊಂಡಿರ್ತಾರೆ, ಕೆಲವ್ರ ಮೇಲೆ ಮಚ್ಚೆ ಗುರುತುಗಳು ಇರಬಹುದು. ಆದರೆ ಈ ಥರದ್ದು ಈ ಶವಗಳ ಮೇಲಿನ ಹಣ ಕಳ್ಳರು, ಶವಗಳ ಮೇಲಿನ ಈ ಚಿನ್ನದ ಒಡವೆ ಕಳ್ಳರು, ಬೆಳ್ಳಿ ಒಡವೆ ಕಳ್ಳರು ಅಂತ ಬಂದಾಗ ಆ ಒಡವೆಗಳು ಇಲ್ಲ, ಮೂಳೆ ಇದೆ, ಒಡವೆ ಇಲ್ಲ ಅಂದಾಗ ಏನಾದರೂ ನಮ್ಗೆ ಲೀಡ್ ಸಿಗೋಕ್ಕೆ ಸಾಧ್ಯ ಇದೆಯಾ ಸರ್ ಇಂಥ ಕೇಸ್ಗಳಲ್ಲಿ? ಅಲ್ಲ, ಒಂದು ನೋಡಿ, ಅದೇ ಇಂಥ ಸನ್ನಿವೇಶದಲ್ಲಿ ಈಗ ಒಡವೆಗಳು ಆಗ್ಲಿ, ಎನಿ ಆಫ್ ದ ಪರ್ಸನಲ್ ಬಿಲಾಂಗಿಂಗ್ಸ್ ಅಂತೀವಿ ನಾವು, ಎನಿ ಆಫ್ ದ ಪರ್ಸನಲ್ ಬಿಲಾಂಗಿಂಗ್ಸ್ ಅವ್ರು ಏನಾದ್ರು ತೆಕೊಂಡಿದ್ರೆ ಡೆಫಿನೆಟ್ಲಿ ಬಿಕಾಸ್ ನೋಬಡಿ ಆಂಟಿಸಿಪೇಟ್ ಇಷ್ಟು ವರ್ಷಗಳ ನಂತರ ಈ ತರ ಎಕ್ಸ್ಯೂಮ್ ಆಗುತ್ತೆ, ಎವಿಡೆನ್ಸ್ ಆಗುತ್ತೆ ಅಂತ. ಬಟ್ ದ ಪರ್ಸನಲ್ ಗೇನ್ ಗೆ ಯೂಶಲಿ ದಟ್ ಈಸ್ ಕ್ವೈಟ್ ಬಟ್ ಎ ಕಾಮನ್ ನೋಷನ್. ನೀವು ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದು ಇಟ್ಸ್ ಅ ರಿಯಾಲಿಟಿ. ಈಗ ದಟ್ಸ್ ವಾಟ್ ದ ಪೀಪಲ್ ಯೂಶಲಿ ದೇ ಡೂ, ಎಸ್ಪೆಷಲಿ ಈ ತರ ಜನ, ಎಸ್ಪೆಷಲಿ ದಿ ಸ್ಯಾನಿಟರಿ ವರ್ಕರ್ಸ್ ಹೂ ಬರಿ ದೋಸ್ ಬಾಡೀಸ್. ಸೊ ಇದು ಡೆಫಿನೆಟ್ಲಿ ಇಟ್ಸ್ ಕ್ವೈಟ್ ಕಾಮನೆಸ್ಟ್ ಥಿಂಗ್ ವಿಚ್ ವಿ ಅಬ್ಸರ್ವ್. ನಾವು ನೋಡ್ತೇವೆ, ನಾವು ಈ ತರ ಕೇಸಲ್ಲಿ ಸುಮಾರು ನೋಡಿದೀವಿ. ಯಾರೋ ಮಾಡಿರಬಹುದು, ಯಾರೋ ಕೆಲವರು ಮಾಡಿರಬಹುದು ಅಂತ. ಅಲ್ಲ, ಕೆಲವ್ರು ಮಾಡಿರಬಹುದು ನಿಜ ಅಲ್ಲ. ಯೂಶಲಿ ಮೆಜಾರಿಟಿ ಆಫ್ ದೆಮ್ ದೇ ಡೂ. ಯಾಕಂದ್ರೆ ಓನ್ಲಿ ಇಫ್ ಇಟ್ಸ್ ಅ ವ್ಯಾಲ್ಯೂಬಲ್ ಸೋ ಕಾಲ್ಡ್ ಮೆಟಲ್. ಬಟ್ ಇನ್ನೊಂದು ಏನಂದ್ರೆ ಒನ್ಸ್ ಇಟ್ ಇಸ್ ಸಂಬಡಿ ಹಸ್ ಎಕ್ಸಾಮಿನ್ಡ್ ಅಂದಾಗ ಅದನ್ನ ಡಾಕ್ಯುಮೆಂಟ್ ಮಾಡ್ತಾರೆ. ಬಟ್ ಇದು ನೋಡಿ, ಇದು ಈ ತರ ಪ್ರಸಂಗಗಳು ಏನಂದ್ರೆ unregistered, unclaimed and unidentified bodies disposed by illegal means. That is what is the case is all about. If it is come through the police and come through a doctor, definitely ಇದೆಲ್ಲ ರಿಜಿಸ್ಟರ್ ಆಗಿರುತ್ತೆ. ಕೈಯಲ್ಲಿ ಏನಿತ್ತು, ಕಾಲಲ್ಲಿತ್ತು, ಉಂಗ್ರಲ್ಲಿತ್ತು, this all be registered and documented in the report. But whereas ಈ ತರ ಅನ್ಕ್ಲೇಮ್ ಏನು ಕನ್ಸೀಲ್ಡ್ ಅಂಡ್ ಇಲ್ಲಿಗಲ್ ಬರಿಯಲ್ ಅಂಡ್ ಡಿಸ್ಪೋಸಲ್ ಆಫ್ ದ ಡೆಡ್ ಏನಿದೆ, ದಟ್ ಇಟ್ ಸೆಲ್ಫ್ ಇಸ್ ಅ ಕ್ರೈಮ್. ಕದಿಯೋದು ಬಿಡಿ, ಬಾಡಿ ಈ ತರ ಇಡೋದೇ ಒಂದು ದೊಡ್ಡ ಅಪರಾಧ. ಸೊ ದಟ್ಸ್ ಅ ಟೋಟಲಿ ಡಿಫರೆಂಟ್ ವೇ ಆಲ್ ಟುಗೆದರ್. ಓಕೆ, ಫೈನ್. ಥ್ಯಾಂಕ್ ಯು ದಿನೇಶ್ ರಾವ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಪ್ರೊಫೆಸರ್ ಚಂದ್ರಕಾಂತ್ ಸರ್, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾತಾಡಿದ್ದೀರಿ. ಥ್ಯಾಂಕ್ ಯು ಸಂಕೇತ ಎಣಿಗೆ ಸರ್, ಕಾನೂನಾತ್ಮಕ ಸಾಕಷ್ಟು ಅಂಶಗಳ ಬಗ್ಗೆ ತಾವು ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಇಂಥ ವಿಚಾರಗಳಿಗೆ ಈಗ 12 ಮೂಳೆಯ ಚೂರುಗಳು ಸಿಕ್ಕಿದೆ, ತಲೆಬುರುಡೆಯ ಮೂಳೆಯೂ ಸೇರಿ ಅನ್ನೋ ಒಂದು ಮಾಹಿತಿ ಬಂದಾಗ ಈ ತಲೆಬುರುಡೆಯ ಮೂಳೆಗಳಿಂದ ಈ ಕೇಸ್ಗೆ ಹೊಸ ತಿರುವು ಸಿಗಬಹುದಾ?
ಈ ವ್ಯಕ್ತಿ ಯಾರು ಅನ್ನೋದು ಮಾಹಿತಿ ಸಿಗಬಹುದಾ? ಡಿಜಿಟಲಿ ಈ ಮೂಳೆಗಳನ್ನು ಇಟ್ಟುಕೊಂಡು ಒಬ್ಬ ವ್ಯಕ್ತಿಯ ರೂಪವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಆಗ ಆ ವ್ಯಕ್ತಿಯ ಗುರುತು ಪತ್ತೆ ಆಗುತ್ತಾ? SIT ಇದನ್ನು ಯಾವ ದಿಕ್ಕಕ್ಕೆ ತೆಗೆದುಕೊಂಡು ಹೋಗ್ತಾರೆ ನೋಡೋಣ.